ಲಾಸ್ಟ್ ಇದರಲ್ಲಿ ಯಾರು ಅರವಿಂದ್ ಸರ್ ನೀಟಾಗಿ ತೋರಿಸಿದ್ದಾರೆ, ಅಥವಾ ನೀವು ವಾಟ್ಸ್ಆಪ್ ಅಲ್ಲಿ ಅಥವಾ ನೀವು ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅದನ್ನ ಹೇಗೆ ಅನ್ನೋದನ್ನ ಬೇಕಾದ್ರೆ ನಾನು ಇನ್ನೊಮ್ಮೆ ಆ ವಿಡಿಯೋನ ಶೇರ್ ಮಾಡ್ತೀನಿ ಆಫ್ಟರ್ ದಿಸ್ ಇದನ್ನು. ಆಮೇಲೆ ಯಾವುದೇ ಟ್ರಾನ್ಸಾಕ್ಷನ್ಸ್ ಅಥವಾ ಹಲೋ ಮ್ಯೂಟ್ ಬಂದಿರಿ. ಏನಾಗಿದೆ ಸರ್? ಎಸ್ ಸರ್, ನೀವು ಸ್ಟಾರ್ಟ್ ಮಾಡಿ ಸರ್. ಓಕೆ ಸೊ ಓಕೆ, ಯಾವುದೇ ಟ್ರಾನ್ಸಾಕ್ಷನ್ಸ್ ಎಫೆಕ್ಟ್ಸ್ ಆದಷ್ಟು ಯೂಸ್ ಮಾಡಬೇಡಿ PPT ಪ್ರೆಸೆಂಟೇಷನ್ ನಲ್ಲಿ. ಸೊ ನೋಟ್ಸ್ ಅನ್ನ ಪ್ರಿಪೇರ್ ಮಾಡೋದ್ರಲ್ಲಿ ಇದೊಂದು ಎಕ್ಸಾಂಪಲ್ ಗೆ ಇದೊಂದು ಸ್ಯಾಂಪಲ್ PDF PPT ಫಾರ್ಮೆಟ್ ಅನ್ನು ಹಾಕಿರುತ್ತೆ. ಸೊ ನೆಕ್ಸ್ಟ್ ಒನ್, ನೀವು ನೋಟ್ಸ್ ಅನ್ನ ಪ್ರಿಪೇರ್ ಮಾಡೋದು. ನೋಟ್ಸ್ ಅನ್ನ ಯೂಶಲಿ ನೀವು ಸ್ವಲ್ಪ ಮ್ಯೂಟ್ ಮಾಡ್ತಿರೋದು. ಓಕೆ, ನೋಟ್ಸ್ ಅನ್ನ ಆದಷ್ಟು ನೀವು ಯೂಶಲಿ MS ವರ್ಡ್ ಅಲ್ಲೇ ಪ್ರಿಪೇರ್ ಮಾಡ್ತೀರಿ. ನೀವು ಫಸ್ಟ್ ನೋಟ್ಸ್ ಮಾಡಿಕೊಂಡು ಆಮೇಲೆ ಅದನ್ನೇ ನೀವು PPT ಆಗಿ ಸಮರೈಸ್ PPT ಮಾಡಿಕೊಂಡು ಅದೇ ನೋಟ್ಸ್ ಅನ್ನ ನೀವು PDF ಮಾಡಿ ಅಪ್ಲೋಡ್ ಮಾಡಬೇಕು. ಎಸ್ಪೆಷಲಿ ನೋಟ್ಸ್ ಅಪ್ಲೋಡ್ಗೆ PDF ಫಾರ್ಮೆಟ್ ನಲ್ಲೇ ಇರಬೇಕು. ಆಮೇಲೆ PPT ಅಲ್ಲಿ PPT ಫಾರ್ಮೆಟ್ ಇರುತ್ತೆ, ಪ್ರಾಬ್ಲಮ್ ಇಲ್ಲ. MCQs ಎಕ್ಸೆಲ್ ಫಾರ್ಮೆಟ್ ಅಲ್ಲೇ ಇರಬೇಕು. ಆಮೇಲೆ ವಿಡಿಯೋ ಅಪ್ಲೋಡ್ ಅನ್ನ MP4 ಅಲ್ಲಿ ಇರಬೇಕು. ಅದನ್ನ ಇನ್ನೊಮ್ಮೆ ನಿಮ್ ಪ್ರಾಕ್ಟಿಕಲ್ ಆಗಿ ತೋರಿಸಾಗ ಇನ್ನೊಮ್ಮೆ ತೋರಿಸ್ತೀನಿ. ನೀವು ನೋಟ್ಸ್ ಅನ್ನ ಕಂಪ್ಲೀಟ್ ಆಗಿ ಆಸ್ ಲೈಕ್ ನಾವು ಕ್ಲಾಸ್ ನೋಟ್ಸ್ ಅನ್ನು ಮಾಡ್ತೀವಿ ಅದೇ ತರ ನೋಟ್ಸ್ ಅನ್ನು ಪ್ರಿಪೇರ್ ಮಾಡಿ ಅದನ್ನೇ PDF ಆಗಿ ಕನ್ವರ್ಟ್ ಮಾಡಿ ಆ PDF ಅನ್ನ ನಾವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಹೇಗೆ ಅಪ್ಲೋಡ್ ಮಾಡೋದು ಅದನ್ನ ನಾನು ನಿಮ್ಗೆ ಮುಂದೆ ತೋರಿಸ್ತೀನಿ. ಸೊ ಎಲ್ಲಿಂದ ಅಂದ್ರೆ ನೋಟ್ಸ್ ನಾವು ಯಾವ್ದಾದ್ರು ತಗೋಬಹುದಾ? ನೀವು ತಗೋಬಹುದು. ಯಾವ್ದೋ ಒಂದು AI ಯೂಸ್ ಮಾಡ್ಬೋದಾ? ಲಾಸ್ಟ್ ಹೀಗೆಲ್ಲ ಕ್ವಶನ್ಸ್ ಬಂದಾವು, ಯೂಸ್ ಮಾಡ್ಕೊಳ್ಳಿ. ಇದು ನಾವು ಅಂದ್ರೆ ಜಸ್ಟ್ ಫಾರ್ ಎಜುಕೇಶನ್ ಯೂಸ್ ಮಾಡೋದ್ರಿಂದ ನಾವು ಯಾವುದೋ ಒಂದು ಬುಕ್ ಲಿಂದ ತಗೋತೀವಿ ಅಥವಾ AI ಕಂಟೆಂಟ್ ಲಿಂದ ತಗೋತೀವಿ. ಎಲ್ಲಿಂದ ತಗೋತೀರಿ ಅದನ್ನ ಕೆಳಗಡೆ ರೆಫರೆನ್ಸ್ ಅಲ್ಲಿ ಹಾಕಿದ್ರೆ ಬೆಸ್ಟ್. ಸೊ ನೀವು ಏನು ಪ್ರಾಬ್ಲಮ್ ಇಲ್ಲ, ನೀವು ಏನಾದ್ರೂ ರೆಫರೆನ್ಸಸ್ ತಗೊಂಡು ನೋಟ್ಸ್ ಅನ್ನು ಪ್ರಿಪೇರ್ ಮಾಡ್ಬೋದು. ಬಟ್ ಬೆಸ್ಟ್ ನೀವು ರೆಫರೆನ್ಸಸ್ ಹಾಕಿ ಕೆಳಗೆ ಎಲ್ಲಿಂದ ನಾನು ಇದನ್ನ ತಗೊಂಡಿನಿ ಅನ್ನೋದು ಬೆಸ್ಟ್ ಪ್ರಾಕ್ಟೀಸ್ ಆಗುತ್ತೆ. ಸೊ ಇದು ನಿಮಗೆ ನೋಟ್ಸ್ ಪ್ರಿಪೇರ್ ಮಾಡೋದು. ಇದೊಂದು ಸಿಂಪಲ್ ನೋಟ್ಸ್ ಇದೆ. ಇಲ್ಲಿ ನೋಡಿ ಇಂಗ್ಲಿಷ್ ಇದೆ, ನೆಕ್ಸ್ಟ್ ಅದರದ್ದು ಕನ್ನಡ ಇದೆ. ಸೊ ಈ ತರ ನೀವು ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿ ಇದು PDF ಫಾರ್ಮೆಟ್ ಅಲ್ಲೇ ಸೇವ್ ಮಾಡಿ ಇದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತ. ಸೊ ನೆಕ್ಸ್ಟ್ ಒನ್ ವಿಡಿಯೋ. ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಇದು ಡೌಟ್ ಬರುತ್ತು, ಹೇಗೆ ವಿಡಿಯೋ ಮಾಡೋದು, ಹೇಗೆ ಇದು ಮಾಡೋದತ್ತ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತೀನಿ ಈಗ. ಸೊ ಫಸ್ಟ್ ಏನ್ ಮಾಡ್ರಿ, ನೀವು ಇಲ್ಲಿ ಆಕ್ಚುಲಿ ಒಂದು ಸಿಂಪಲ್ ಸಾಫ್ಟ್ವೇರ್ ಹೇಳ್ತೀನಿ. ಇಲ್ಲಿ ಇದೇ ಸಾಫ್ಟ್ವೇರ್ ಯೂಸ್ ಮಾಡ್ಬೇಕಾ? ಇಲ್ಲ, ಇಲ್ಲಿ ನಾವು ಈಗ ನೋಡಿ OBS ಯೂಸ್ ಮಾಡ್ಬೋದು, ಜೂಮ್ ಯೂಸ್ ಮಾಡ್ಬೋದು, ಅಥವಾ PPT ರೆಕಾರ್ಡರ್ ಯೂಸ್ ಮಾಡ್ಬೋದು. ನೀವು ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಐತಿ ಯೂಸ್ ಮಾಡಿ. ಇಲ್ಲಪ್ಪ ನಾ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತೀನಿ ಅಂತಂದ್ರೆ ಬೆಟರ್ ಏನ್ ಮಾಡ್ರಿ, ಗೂಗಲ್ಗೆ ಹೋಗಿ ಎಸ್ ರೆಕಾರ್ಡರ್ ಅಂತಿದೆ. ಇಟ್ಸ್ ಎ ಸ್ಕ್ರೀನ್ ರೆಕಾರ್ಡರ್ ಸಾಫ್ಟ್ವೇರ್. ಇದು ವಿಡಿಯೋ ರೆಕಾರ್ಡರ್ ಸಾಫ್ಟ್ವೇರ್ ಅಲ್ಲ, ಸ್ಕ್ರೀನ್ ರೆಕಾರ್ಡರ್ ಸಾಫ್ಟ್ವೇರ್. ಜಸ್ಟ್ ಇದನ್ನ ಎಸ್ ರೆಕಾರ್ಡರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ ನೋಡಿ, ಇದು ಡೌನ್ಲೋಡ್ ಪ್ರೆಸ್ ಮಾಡಿ. ಅವಾಗ ನಿಮಗೆ ಕಂಪ್ಯೂಟರ್ ನಲ್ಲಿ ಡೌನ್ಲೋಡ್ ಅನ್ನೋ ಒಂದು ಫೋಲ್ಡರ್ ನಲ್ಲಿ ಇಲ್ಲಿ ಬಂದು ಕೊಡುತ್ತೆ. ಈ ತರ ಒಂದು ಸಾಫ್ಟ್ವೇರ್ ಬರುತ್ತೆ ಇದು. ಸೊ ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಎಸ್ ಅಂತ ಹೇಳ್ರಿ ಇನ್ಸ್ಟಾಲೇಷನ್ಗೆ ನೆಕ್ಸ್ಟ್ ಕೊಟ್ಟರೆ ಇನ್ಸ್ಟಾಲ್ ಆಗುತ್ತೆ. ಆಸ್ ಲೈಕ್ ಅದರ್ ನೀವು ಸಾಫ್ಟ್ವೇರ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ತಿರಲ್ಲ ಅದೇ ತರ ಇದು ಎಸ್ ರೆಕಾರ್ಡರ್ ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಸಿಂಪಲ್ ಸಾಫ್ಟ್ವೇರ್. ನಾನು ಇನ್ನೊಮ್ಮೆ ಹೇಳ್ತೀನಿ, ಏನ್ ಮಾಡ್ತೀರಿ, ಗೂಗಲ್ಗೆ ಹೋಗ್ತೀವಿ. ಗೂಗಲ್ಗೆ ಹೋಗಿ ಎಸ್ ರೆಕಾರ್ಡರ್ ಅಂತ ಟೈಪ್ ಮಾಡಿದ್ರೆ ಒಂದೇ ಇದನ್ನೇ ಬರುತ್ತೆ, ಲಿಂಕ್ ಬರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತಾ. ಇದನ್ನೇ ಡೌನ್ಲೋಡ್ ಅಂತ ಬರುತ್ತೆ. ಇದು ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೌನ್ಲೋಡ್ಸ್ ಫೋಲ್ಡರ್ ನಲ್ಲಿ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇದು ನಿಮಗೆ 3 ಪ್ಲೇಸ್ ಅಲ್ಲಿ ಕಾಣ್ತಾ ಹೋಗುತ್ತೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ. ಒಂದು ಇಲ್ಲಿದೆ ನೋಡಿ, ಇಲ್ಲಿ ಸೈಡಿಗೆ ರಿಬ್ಬನ್ ಇದು ಇಲ್ಲಿ ಕಾಣುತ್ತೆ. ಇಲ್ಲ ಇಲ್ಲಿ ಟಾಸ್ಕ್ ಬಾರ್ ಅಲ್ಲಿ ಇಲ್ಲಿ ಬರುತ್ತಾ. ಸೊ ಇಲ್ಲಿ ಇನ್ಸ್ಟಾಲೇಷನ್ ಇಲ್ಲಿ ಬರುತ್ತಾ. ಸೊ ಈ ಸಿಂಪಲ್ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡ್ಕೋಬಹುದು. ಈಗ ನೀವು ಹೇಗೆ ವಿಡಿಯೋ ರೆಕಾರ್ಡ್ ಮಾಡ್ತೀರಿ ಅನ್ನೋದನ್ನ, ಫಾರ್ ಎಕ್ಸಾಂಪಲ್ ಈಗ ಒಂದು ಸೆಷನ್ ಈ ತರ PPT ಮಾಡಿಟ್ಟಿರ್ತೀರಿ. ನೀವು ಆಲ್ರೆಡಿ PPT ಅಪ್ಲೋಡ್ ಮಾಡೋದಕ್ಕೆ ಈ ತರ ಒಂದು PPT ಮಾಡಿಟ್ಟಿರ್ತೀರಿ. ಸೊ ಏನ್ ಮಾಡ್ರಿ, ಇದು ಎಸ್ ರೆಕಾರ್ಡರ್ ಇಲ್ಲಿ ಬಂದಿದೆ ನೋಡ್ರಿ, ಇದನ್ನ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡಿ ಈ ತರ ಸೆಲೆಕ್ಟ್ ದ ಏರಿಯಾ ಅಂತ ಕೇಳುತ್ತಾ, ಏರಿಯಾನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ. ಓಕೆ, ಈ ಸೆಲೆಕ್ಟ್ ಆದ್ಮೇಲೆ ಇಲ್ಲಿದೆ ನೋಡಿ ರೆಡ್ ಬಟನ್ ರೆಕಾರ್ಡ್ ವಿತ್ ಸೌಂಡ್. ಇದನ್ನ ಚೆಕ್ ಮಾರ್ಕ್ ಆನ್ ಮಾಡ್ಕೊಂಡು ಈ ರೆಡ್ ಬಟನ್ ಅನ್ನ ಕ್ಲಿಕ್ ಮಾಡ್ರಿ. ಈಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಇದು ಸಿಂಪಲ್ ಈ ಸದ್ಯ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಈ PPT ಏನು ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ ಸಿ, ಇದು 5th ಸೆಮಿಸ್ಟರ್ ಇದೆ. ಇದನ್ನ ಜಸ್ಟ್ ನಿಮ್ ಕ್ಲಾಸ್ ಕ್ಲಾಸ್ ಅನ್ನ ನಿಮ್ಗೆ ಯಾವ ಭಾಷೆಯಲ್ಲಿ ನೀಟಾಗಿ ಕನ್ನಡ ಮತ್ತು ಇಂಗ್ಲಿಷ್ ಯೂಸ್ ಮಾಡ್ಕೊಂಡು ಈ ತರ ಎಕ್ಸ್ಪ್ಲೇನ್ ಸ್ಲೈಡ್ ಬೈ ಸ್ಲೈಡ್ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಸಾಕು. ಸೊ ನೀಟಾಗಿ ಈ ತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ.
ಸೊ ಎಕ್ಸ್ಪ್ಲೇನ್ ಮುಗಿದ್ಮೇಲೆ ಏನ್ ಮಾಡಿ, ಇದು ಯೂಶಲಿ ಎಷ್ಟು ಟೈಮ್ ಮಾಡಬೇಕು ಹಂಗಂತಿಲ್ಲ, ನೀವು ಒಂದು ಕ್ಲಾಸದ ಸಮರಿ ಮಾಡಬೇಕು. ಸೊ 15 ಮಿನಿಟ್ಸ್ ಟು 20 ಮಿನಿಟ್ ವಿಡಿಯೋ ಆಗುತ್ತೆ ಅನ್ಕೋತೀನಿ. ಇಲ್ಲಿದೆ ನೋಡಿ, ಲಾಸ್ಟಿಗೆ ಇಲ್ಲಿದೆ ಸ್ಟಾಪ್ ರೆಕಾರ್ಡಿಂಗ್ ಅಂತಿದೆ. ಸೊ ಇದನ್ನು ಕ್ಲಿಕ್ ಮಾಡ್ಬೇಕು ನೀವು. ಸೊ ಕ್ಲಿಕ್ ಆಗಾನೆ ಇಲ್ಲಿ ಸೇರು ಅಥವಾ ಅಪ್ಲೋಡ್ ಅಂತ ಕೇಳುತ್ತೆ. ನೀವು ಸೇವ್ ಅಂತ ಇಲ್ಲೊಂದು ಆಪ್ಷನ್ ಬರ್ತಿದೆ ನೋಡಿ, ಎಲ್ಲರಿಗೂ ಕಾಣ್ತಾ ಇದೆ ಅನ್ಕೋತೀನಿ. ಸೇವ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಸೀದಾ ನಿಮ್ಮ ಫೋಲ್ಡರಿಗೆ ಬರುತ್ತೆ. ಫಸ್ಟ್ ಟೈಮ್ ನಿಮಗೆ ಎಲ್ಲಿ ಒಂದು LMS ಅಂತ ಒಂದು ಫೋಲ್ಡರ್ ಮಾಡ್ಕೊಂಡಿರಿ ಅಲ್ಲಿಗೆ ಬರುತ್ತೆ. ಸೊ ಇಲ್ಲಿ ನೋಡಿ ನಮಗೆ ಬೈ ಡಿಫಾಲ್ಟ್ MP4 ಬರುತ್ತಿದ್ದು. ಇದು ನಮಗೆ ಸೀದಾ LMS ನಲ್ಲಿ ಅಪ್ಲೋಡ್ ಮಾಡಾಕಿದಂತ ಫಾರ್ಮೆಟ್. ಸೊ ಈ ಸಾಫ್ಟ್ವೇರ್ ನಲ್ಲಿ ಮತ್ತೆ ಅದನ್ನ ಕನ್ವರ್ಟ್ ಮಾಡ್ಬೇಕು, ಅದು ಮಾಡ್ಬೇಕು, ಏನು ಪ್ರಾಬ್ಲಮ್ ಬರಲ್ಲ. ಈ ರೆಕಾರ್ಡರ್ ಯೂಸ್ ಮಾಡಿದ್ರೆ ಬೈ ಡಿಫಾಲ್ಟ್ MP4 ಬರುತ್ತಾ. ನೀವೇನ್ ಮಾಡ್ಬೇಕಂದ್ರೆ ಈ ಹೆಸರಿದೆ ನೋಡಿ, ಇದನ್ನ ನಾವು ಜಸ್ಟ್ ನಿನ್ನೆ ನಾನು ತೋರಿಸಿದ್ದೆ. .mp4 ತೆಗಿಬೇಡ್ರಿ, ಈ ಜಸ್ಟ್ ಮೊದ್ಲಿಂದ ಬಂದಿಲ್ಲ ರೆಕಾರ್ಡಿಂಗ್ ಅಂತ ತೆಗೆದು ಇಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು RCUB ಇದು ಏನು ನಾವು ರೆಕಾರ್ಡಿಂಗ್ ಮಾಡತ್ತೆ RCUB.mp4. ಇಲ್ಲಪ್ಪ ನನಗೆ ಸಾರಿ ಇನ್ನೆಮ್ ಸೇವ್ ಅಂತ ಹೊಡಿತೀನಿ ನೋಡಿ, ಈ ಕಂಪ್ಲೀಟ್ ಇಲ್ಲಿ ಬಂದಿದೆ. ಇಲ್ಲಿ ಈಗೇನಂದ್ರೆ ಇದು ಫಾರ್ಮ್ಯಾಟ್ ತೆಗೆದು ಬಿಟ್ರೆ ಅದು ಸೇವ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತೀರಿ, RCUB ಅಂತ ಕೊಟ್ಟು .mp4 ಅಂತ ಬರಿಬೇಕಾಗತ್ತೆ, ಇಲ್ಲ ಅಂದ್ರೆ. ಸೊ ಈ ತರ ಬರೆದು ಸೇವ್ ಅನ್ಬೇಕು. ಓಕೆ, ಈಗ ಸೇವ್ ಆಗಿ ಈಗ ಇಲ್ಲಿ ಬಂದು ಕೊಡುತ್ತೆ ನೋಡಿ, ನಿಮ್ಮ ಫೋಲ್ಡರ್ ನಲ್ಲಿ ಇಲ್ಲಿ ಬಂತು ನೋಡಿ RCUB.mp4. ಇದು ಸಿಂಪಲ್ ರೆಕಾರ್ಡ್ ಮಾಡಿರೋಂಥ, ಈಗ ಜಸ್ಟ್ ನೀವು ರೆಕಾರ್ಡ್ ಮಾಡಿರೋಂಥ ವಿಡಿಯೋ ಇದು. ಈಗ ನೋಡಿ ಸಿಂಪಲ್ ಆಗಿ ಇದು ಬರುತ್ತೆ ಆರಾಮಾಗಿ. ನಾವು ಏನು ರೆಕಾರ್ಡಿಂಗ್ ಮಾಡಿರುತ್ತೆ ವಿತ್ ಆಡಿಯೋ ವಿತ್ ವಿಡಿಯೋ ನೀಟಾಗಿ. ಇದು ಏನು ಬಹಳಷ್ಟು ಕಷ್ಟಪಡುವಂತ ಅವಶ್ಯಕತೆ ಇಲ್ಲ. ಯಾವುದೇ ಈ OBS ಅದು ಯೂಸ್ ಮಾಡ್ಕೊಂಡ್ರೆ ನಾವು ಲೇಯರ್ ಅದು ಹಾಕೋಬೇಕಾಗತ್ತೆ. ಸೊ ಹಂಗಾಗಿ ಇದು ಸಿಂಪಲ್ ಸ್ಕ್ರೀನ್ ರೆಕಾರ್ಡಿಂಗ್ ಸಾಫ್ಟ್ವೇರ್ ಇದೆ. ಬೇಕಂದ್ರೆ ನಾನು ರೆಕಾರ್ಡಿಂಗ್ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ. ಏನ್ ಮಾಡ್ತೇವೆ ನಾವು, ಫಸ್ಟಿಗೆ ಗೂಗಲ್ಗೆ ಹೋಗ್ತೀವಿ. ಇದು ಒನ್ ಟೈಮ್ ಇನ್ಸ್ಟಾಲೇಷನ್, ಜಸ್ಟ್ ಇದು ಆಫ್ಲೈನ್ ಅಲ್ಲಿ ವರ್ಕ್ ಆಗುತ್ತೆ ಈ ಸಾಫ್ಟ್ವೇರ್. ರೆಕಾರ್ಡರ್ ಅಂತ ಟೈಪ್ ಮಾಡ್ತೀರಿ, ಇದು ಫಸ್ಟ್ ಇಲ್ಲಿ ಬರುತ್ತೆ, ಇದನ್ನ ಕ್ಲಿಕ್ ಮಾಡ್ತೀರಿ. ಇದು ಕ್ಲಿಕ್ ಮಾಡಿದ್ಮೇಲೆ ಡೌನ್ಲೋಡ್ ಮಾಡ್ತೇವೆ. ಡೌನ್ಲೋಡ್ ಆಗ ಡೌನ್ಲೋಡ್ ಫೋಲ್ಡರ್ ನಲ್ಲಿ ಬರುತ್ತದು ಇದು ಈ ಸಾಫ್ಟ್ವೇರ್. ಇದನ್ನ ಇನ್ಸ್ಟಾಲ್ ಮಾಡ್ತೀವಿ, ಒನ್ ಟೈಮ್ ಇನ್ಸ್ಟಾಲೇಷನ್. ಇನ್ಸ್ಟಾಲ್ ಆದ್ಮೇಲೆ ಈ ಸ್ಕ್ರೀನ್ ಅಲ್ಲಿ ಇಲ್ಲಿ ಬರುತ್ತೆ, ಇಲ್ಲಿ ಕಾಣುತ್ತೆ, ಇಲ್ಲಿದೆ ಅಲ್ಲ, ಈ ತರ ಕಾಣುತ್ತೆ. ಇದನ್ನ ಜಸ್ಟ್ ಇದನ್ನ ಮಾಡಿ ಈ ತರ ಸ್ಕ್ರೀನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನಾನು ನೆಕ್ಸ್ಟ್ ಕ್ಲಾಸ್ ಅನ್ನ ರೆಕಾರ್ಡಿಂಗ್ ಇಟ್ಬಿಟ್ರೆ ರೆಕಾರ್ಡಿಂಗ್ ಆಗುತ್ತೆ. ಇದು ಸ್ಟಾಪ್ ರೆಕಾರ್ಡಿಂಗ್ ಅಂತಂದ್ರೆ ಸ್ಟಾಪ್ ಆಗುತ್ತೆ. ಇದನ್ನ ಸೇವ್ ಅಂತ ಕೊಟ್ರೆ ಸೇವ್ ಕೇಳುತ್ತೆ. ಇಲ್ಲಿ .mp4 ಫಾರ್ಮೆಟ್ ನಲ್ಲೇ ನಾವು ಅಪ್ಲೋಡ್ ಮಾಡ್ಬೇಕಾಗಿರೋದು. .mp4 ಸೇವ್ ಆಗುತ್ತಾ, ಸೊ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದನ್ನ ಏನೈತಿ, ಇದಕ್ಕೊಂದು ಹೆಸರು ಕೊಡ್ತೀರಾ. ಇದು ಬೆಟರ್ ಹೆಸರು ಏನ್ ಕೊಡ್ರಿ, ಸೆಷನ್ 1 ವಿಡಿಯೋ, ಸೆಷನ್ 1 PPT, ಸೆಷನ್ 1 ನೋಟ್ಸ್, ಸೆಷನ್ 1 MCQs, ಈ ತರ ಕೊಡೋದು. S1 ಅಂತ ಕೊಟ್ಟು .mp4 ಸೇವ್ ಮಾಡ್ಬೇಕಾಗತ್ತ. ಸೊ ಇದು ರೆಕಾರ್ಡಿಂಗ್ ಆಯ್ತು. ಸೊ ನೆಕ್ಸ್ಟ್ ಬರೋದು ಲಾಸ್ಟ್ MCQs ಪ್ರಿಪರೇಷನ್ ಮಾಡೋದು. ಇಲ್ಲಿದೆ ಎಕ್ಸೆಲ್ ಫಾರ್ಮೆಟ್ ನಲ್ಲಿ. ಆ ಫಾರ್ಮೆಟ್ ಆಗುತ್ತೆ ಸರ್, ಆಗುತ್ತೆ. Q&A ಕ್ವಶನ್ ಅಲ್ಲಿ ಮಾತಾಡೋಣ ಸರ್. ಸೊ ನಾವು ಈ ವಿಡಿಯೋಸ್ಗಳನ್ನ OBS, PPT ರೆಕಾರ್ಡರ್, ರೆಕಾರ್ಡರ್ ಯಾವುದೋ ಯೂಸ್ ಮಾಡ್ಕೊಂಡು ಇದನ್ನ ಮಾಡಿ ಲಾಸ್ಟಿಗೆ ನಾವು MP4 ಫಾರ್ಮೆಟ್ ಆರ WebM ಫಾರ್ಮೆಟ್ ನಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತಾ. ಸೊ ನಾ ರೆಕಾರ್ಡರ್ ಯೂಸ್ ಮಾಡೋದ್ರಿಂದ MP4 ಫಾರ್ಮೆಟ್ ನಲ್ಲೇ ಸೇವ್ ಆಗುತ್ತಾ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅಂದ್ರೆ ಅಪ್ಲೋಡಿಂಗಿಗೂ ಪ್ರಾಬ್ಲಮ್ ಆಗಲ್ಲ. ಸೊ ನೆಕ್ಸ್ಟ್ MCQs ಕ್ವಶನ್ಸ್ ಅನ್ನ ನಾವು ಪ್ರಿಪೇರ್ ಮಾಡ್ಬೇಕಾಗತ್ತಾ ಬೇಸ್ಡ್ ಆನ್ ನೋಟ್ಸ್. 5 ಕ್ವಶನ್ಗಳು ಮಿನಿಮಮ್, ಅಥವಾ ನೀವು ಎಷ್ಟಾದ್ರೂ ಕ್ವಶನ್ಸ್ ಹಾಕಿ, ಆಮೇಲೆ 10 ಹಾಕಿ, 15 ಹಾಕಿ. ಸೊ ಮಿನಿಮಮ್ 5 ಕ್ವಶನ್ಸ್ ಅನ್ನ ನೀವು MCQs ನಲ್ಲಿ ಎಕ್ಸೆಲ್ ಫಾರ್ಮೆಟ್ ನಲ್ಲಿ ಹಾಕಬೇಕು. ಈ ಫಾರ್ಮೆಟ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ PDF ಫಾರ್ಮೆಟ್ ನಲ್ಲಿ ಇದ್ರೆ ನೋಟ್ಸ್ ಅಪ್ಲೋಡ್ ಆಗಿಬಿಡುತ್ತೆ. PPT ಫಾರ್ಮೆಟ್ ನಲ್ಲಿ ಇದ್ರೆ PPT ಅಪ್ಲೋಡ್ ಆಗುತ್ತೆ. MP4 ಫಾರ್ಮೆಟ್ ನಲ್ಲಿ ಇದ್ರೆ ವಿಡಿಯೋ ಅಪ್ಲೋಡ್ ಆಗುತ್ತಾ. ಬಟ್ ಎಕ್ಸೆಲ್ ನಾವು ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಪ್ರಿಪೇರ್ ಮಾಡ್ಬೇಕಾಗತ್ತಾ ಎಕ್ಸೆಲ್ ಫಾರ್ಮೆಟ್ ನಲ್ಲಿ. ಇದಕ್ಕೆ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನಾನು ನಿಮಗೆ ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಏನ್ ಮಾಡ್ರಿ, LMS ಲಾಗಿನ್ ಹೋಗಿ, ಇಲ್ಲಿ ನಿಮಗೆ ಮಾಡರೇಟರ್ ಲಾಗಿನ್ ಅಂತ ಕೊಟ್ಟಿರ್ತಾರ ಎಲ್ಲರೂ ನಿಮಗೆ. ಇಲ್ಲಿ ಏನ್ ಮಾಡ್ರಿ, ನಿಮ್ಮ ಮಾಡರೇಟರ್ ಲಾಗಿನ್ ಹಾಕಿ. ಒಂದು ಎಕ್ಸಾಂಪಲ್ಗೆ ನಮ್ಮ ಕಾಲೇಜ್ನವ್ರದ್ದು ತಗೊಂಡಿನಿ, 101 ಸಾರಿ. ಈಗ ಮಾಡರೇಟರ್ ಲಾಗಿನ್ ಹಾಕಿ, ಇಂಗ್ಲೀಷು ಅವ್ರದ್ದು ಪಾಸ್ವರ್ಡ್. ಸೊ ಮಾಡರೇಟರ್ ಲಾಗಿನ್ ಫಸ್ಟ್ ಟೈಮ್ ಕೊಟ್ಟಾಗ ನಿಮಗೆ ಪಾಸ್ವರ್ಡ್ ಚೇಂಜ್ ಕೇಳುತ್ತಾ. ಸೊ ಫಸ್ಟ್ ವೆಲ್ಕಮ್ at 123 ಅದು ಅಂತ ಬೈ ಡಿಫಾಲ್ಟ್ ಕೊಟ್ಟಿರ್ತಾರ. ಬಟ್ ನೀವು ಆಮೇಲೆ ಏನ್ ಮಾಡ್ರಿ, ಅದನ್ನ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡ್ಕೊಂಡು ಈ ತರ ಅವ್ರ ಮಾಡರೇಟರ್ ಯೂಸರ್ ID, ಪಾಸ್ವರ್ಡು, ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಲಾಗಿನ್ ಅಂತ ಪ್ರೆಸ್ ಮಾಡಿ. ಸೊ ಲಾಗಿನ್ ಆಗುತ್ತೆ ನಿಮ್ಗೆ. ಇದು ನಿಮ್ದು LMS ಮಾಡರೇಟರ್ ಲಾಗಿನ್ ಫಸ್ಟ್ ಪೇಜು. ಇಲ್ಲಿದೆ ನೋಡಿ, ಇಲ್ಲಿ ರೋಲ್ ಅಂತ ಬರುತ್ತೆ. ಇಲ್ಲಿ ಟೀಚರ್ ರೋಲು ಅಂಡ್ ಮಾಡರೇಟರ್ ರೋಲ್ ಅಂತಿದೆ. ಬೈ ಡಿಫಾಲ್ಟ್ ಮಾಡರೇಟರ್ ರೋಲ್ ಇದೆ. ಸೊ ಈ ಪೇಜಿಗೆ ಬಂದು ಲ್ಯಾಂಡ್ ಆಗ್ತೇವೆ. ಸೊ ಈಗ ನಿಮಗೆ ಅಸೈನ್ಡ್ ಆದ ಪೇಪರ್ಗಳು ಬರ್ತಾವ. ಇಲ್ಲಿವರೆಗೂ ನಾನು ಫಸ್ಟ್ ಹೇಳಿದ್ದು ಹೌ ಟು ಪ್ರಿಪೇರ್, ಇವೆಲ್ಲ ಕಂಟೆಂಟ್ ಡೆವಲಪರ್ಸ್ ಪ್ರಿಪೇರ್ ಮಾಡಿರ್ತಾರ. ಒಂದೇನೋ PPT ಪ್ರಿಪ್ರೇಷನ್ ಆಗಿರುತ್ತೆ, ನೋಟ್ಸ್ ಪ್ರಿಪ್ರೇಷನ್ ಆಗಿರುತ್ತೆ, ನೆಕ್ಸ್ಟ್
ವಿಡಿಯೋ ಪ್ರಿಪರೇಷನ್ ಆಗಿರುತ್ತೆ ಅಂಡ್ MCQs ಎಕ್ಸೆಲ್ ಸೀಟ್ ಫಾರ್ಮೆಟ್ ನಲ್ಲಿ ಪ್ರಿಪೇರ್ ಆಗಿರುತ್ತದೆ. ಸೊ ಅದನ್ನ ಹೇಗೆ ಅಪ್ಲೋಡ್ ಮಾಡೋದು ಮಾಡರೇಟರ್ಸ್ ಅಂದ್ರೆ LMS ಲಾಗಿನ್ ನಲ್ಲಿ ಮಾಡರೇಟರ್ ಲಾಗಿನ್ ಯೂಸ್ ಮಾಡ್ಕೊಂಡು ಲಾಗಿನ್ ಆಗ್ತೇವೆ. ಇದು ಫಸ್ಟ್ ಪೇಜಿಗೆ ಬರುತ್ತೆ, ನಿಮಗೆ ಅಸೈನ್ಡ್ ಆದ ಪೇಪರ್ ಬರುತ್ತೆ. ಇದು ಫಸ್ಟ್ ಸೆಮಿಸ್ಟರ್ ಇಂಗ್ಲಿಷ್ BA ಇಂಗ್ಲಿಷ್. ಇದನ್ನ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನಿಮಗೆ 4 ಆಪ್ಷನ್ಸ್ ಗಳು ನಿಮಗೆ ತೋರಿಸ್ತಾವೆ ಇಲ್ಲಿ. ಸೊ ಇಲ್ಲಿ ಏನು ಸಿಲೆಬಸ್ ಅಂಡ್ ಕ್ವಶನ್ ಪೇಪರ್ಸ್, ಕೋರ್ಸ್ ಪ್ಲಾನು, ಮೈ ಟೀಮು, ಯೂನಿಟ್ ಅಂಡ್ ಸೆಷನ್ಸ್. ಇಲ್ಲಿ ಮೈ ಟೀಮ್ ಅಂದ್ರೆ ನೀವು ಎಡಿಷನಲ್ ಟೀಮ್ ಅಂದ್ರೆ ಬೇರೆ ಬೇರೆದವ್ರನ್ನ ಆಡ್ ಮಾಡ್ಕೋಬೇಕಂತ ಇರ್ತಾ, ಬಟ್ ನಮಗೇನು ಇದು ಮಾಡರೇಟರ್ ಅಪ್ಲೋಡ್ ಮಾಡೋದ್ರಿಂದ ಇದೇನ್ ಬೇಕಾಗಂಗಿಲ್ಲ ಮೈ ಟೀಮು. ಸೊ ಇಲ್ಲಿ ನಿಮಗೆ ಎಸ್ಪೆಷಲಿ ನಾವು ಅತಿ ಕರೆಕ್ಟ್ ಆಗಿ ಕಲಿಬೇಕಾಗಿರೋದು ಕೋರ್ಸ್ ಪ್ಲಾನು ಅಂಡ್ ಯೂನಿಟ್ ಅಂಡ್ ಸೆಷನ್ಸ್ ಎರಡನ್ನ ನಾವು ನೀಟಾಗಿ ನೋಡ್ಬೇಕಾಗತ್ತೆ. ಸೊ ಇನ್ನೊಮ್ಮೆ ಏನ್ ಮಾಡಿದೇವೆ ನಾವು, ಜಸ್ಟ್ ಇನ್ನೊಮ್ಮೆ ಹೇಳ್ತೀನಿ ನಾನು ನಿಮಗೆ. ಫಸ್ಟ್ ಬಂದೆ ಇಲ್ಲಿ LMS ಲಾಗಿನ್ ಅಂತ ಗೂಗಲ್ ನಾಗ ಪ್ರೆಸ್ ಮಾಡಿದೇವಿ, LMS ಲಾಗಿನ್ ಅಂತ. ಸೊ ಫಸ್ಟ್ ಬಂತು ಕರ್ನಾಟಕ LMS ಅಂತ. ಸೊ ಇಲ್ಲಿ ಬಂದು ನಾವು ಯೂಸರ್ ID ಪಾಸ್ವರ್ಡ್ ಹಾಕ್ತೇವೆ. ನಿಮಗೆ ನಿಮ್ಮ ನೋಡಲ್ ಕಾಲೇಜ್ನಿಂದ ನಿಮಗೆ ಏನು ಯೂಸರ್ ID ಪಾಸ್ವರ್ಡ್ ಕೊಟ್ಟಿರ್ತಾರೆ ಎಲ್ಲ ಮಾಡರೇಟರ್ಸ್ಗೂ. ನಿಮ್ಮ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಲಾಗಿನ್ ಆಗಿ. ಇದು ಲಾಗಿನ್ ಆದ್ಮೇಲೆ ನಿಮಗೆ ಅಸೈನ್ ಆದ ಪೇಪರ್ ಇಲ್ಲಿ ತೋರಿಸ್ತಾ ಇರುತ್ತೆ, ಮೈ ಅಸೈನ್ ಪೇಪರ್ ಅಂತ. ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಫಸ್ಟಿಗೆ ನೀವು ಸಿಲೆಬಸ್ ಅಂಡ್ ಕ್ವಶನ್ ಪೇಪರ್ ಅಂತಿದೆ, ಇಲ್ಲಿ ಹೋಗಿ. ಈಗ ಹೋಗಿ ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೂಸ್ ಯುವರ್ ಸಿಲೆಬಸ್ ಅಂತ ಬರುತ್ತಾ. ಸೊ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಏನ್ ಮಾಡ್ರಿ, ಇಲ್ಲಿದೆ ನೋಡಿ DS ಸಿಲೆಬಸ್ ಅಂತ. ನಾನು ಜಸ್ಟ್ ನಿಮ್ದು ಏನೈತಿ ಆ ಸಿಲೆಬಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ಹೊಡೆದ್ರೆ ನಿಮ್ಮ ಯೂನಿವರ್ಸಿಟಿ ಫಸ್ಟ್ ಸೆಮಿಸ್ಟರ್ ನಿಮ್ಮ ಸಬ್ಜೆಕ್ಟ್ ಸಿಲೆಬಸ್ ಇಲ್ಲಿ ನಿಮಗೆ ಆಡ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ ಅಂತಿದೆ, ಇಲ್ಲಿ ಹೋಗಿ ಪ್ಲಸ್ ಕ್ಲಿಕ್ ಮಾಡಿ. ಇಲ್ಲಿ ಯಾವ ವರ್ಷದ ಕ್ವಶನ್ ಪೇಪರ್ ಅಂತಿದೆ ಇದ್ರೆ ಹಾಕಿ ಸದ್ಯ, ಇಲ್ಲ ಅಂದ್ರೆ ಬಿಟ್ಟರು ನಡೆಯುತ್ತೆ. ಸೊ 2024-25 ಕ್ವಶನ್ ಪೇಪರ್ ಇಲ್ಲಿ ಹೋಗಿ ನಿಮ್ಗೆ ಸರ್ ನಿಮ್ದು ಇದು ಡೈಲಾಗ್ ಬಾಕ್ಸ್ ಕವರ್ ಮಾಡ್ತಾ ಇದೆ ಸ್ಕ್ರೀನ್. ಹಲೋ ಸರ್, ಏನಾಗ್ತಿದೆ ಸರ್? ಹಲೋ ಸರ್, ಸರ್ ಹೇಳಿ. ಇದನ್ನ ತೆಗಿತೀನಿ ಸರ್. ಇದು ತೆಗಿತೀನಿ ಸರ್. ಎಸ್ ಸರ್. ಓಕೆ, ಸರಿ ಸರ್. ಈಗ ಇನ್ನೊಮ್ಮೆ ಇಲ್ಲಿ ನೋಡಿ, ಇಲ್ಲಿ 4 ಆಪ್ಷನ್ ನಲ್ಲಿ ಫಸ್ಟ್ ಒಂದು ಆಡ್ ಸಿಲೆಬಸ್ ಅಂತಿದೆ. 1 ಮಿನಿಟ್. ಡ್ಯಾಶ್ ಬೋರ್ಡ್ ಹೋಗಿ ಮೈ ಅಸೈನ್ಡ್ ಪೇಪರ್ಸ್ ಅಂತ ಬರುತ್ತೆ. 1 ಮಿನಿಟ್, ಸ್ವಲ್ಪ ಸ್ಲೋ ಆಯ್ತು ಅನ್ಕೋತೀನಿ. ಓಕೆ, ಮೈ ಅಸೈನ್ ಪೇಪರ್ ಅಂತ ಬರುತ್ತೆ. ಇಲ್ಲಿ ಸಿಲೆಬಸ್ ಕ್ವಶನ್ ಪೇಪರ್ ಅಂತ ಬರುತ್ತೆ. ಈ ಜಸ್ಟ್ ಇಲ್ಲಿ ಹೋಗಿ ನೀವು ಫಸ್ಟ್ ಏನ್ ಮಾಡ್ರಿ, ನಿಮ್ ಕಡೆ ಈಗ ಆಲ್ರೆಡಿ ಇರುವಂತ ಸಿಲೆಬಸ್ ನ ಪ್ಲಸ್ ಕ್ಲಿಕ್ ಅಂದ್ರೆ ಇದನ್ನ ಡಿಲೀಟ್ ಮಾಡಬಹುದು. ಈ ತರ ಈ ಸಿಲೆಬಸ್ ನ ಹಾಕಿನಿ, ಇಲ್ಲ ಚೇಂಜ್ ಆಯ್ತು, ಸೊ ಡಿಲೀಟ್ ಮಾಡಬಹುದು. ಸೊ ಇಲ್ಲಿ ಏನ್ ಮಾಡ್ತೀರಿ, ಸಿಲೆಬಸ್ ಪ್ಲಸ್ ಹೊಡಿತೀರಿ, ಇದನ್ನ ಸೆಲೆಕ್ಟ್ ಚೂಸ್ ಫೈಲ್ ಅಂತೀರಿ, DS ಸಿಲೆಬಸ್ ನಿಮ್ದು ಯಾವ ಸಬ್ಜೆಕ್ಟ್ ಸಿಲೆಬಸ್ ಅಂತೀರಿ, ಸೇವ್ ಮಾಡ್ತೀರಿ. ಸೊ ಸಿಂಪಲ್ ಸಿಲೆಬಸ್ ಸೇವ್ ಮಾಡ್ತೀರಿ. ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದಾ ಸರ್? ಈಗ ಕೇಳ್ತಾ ಇಲ್ಲ ಸರ್? ಸ್ವಲ್ಪ ನೆಟ್ವರ್ಕ್. ಈಗ ಸರ್ ಕೇಳ್ತಾ ಇದೆಯಾ? ಓಕೆ ಸರ್. ಈಗ ಸಿಲೆಬಸ್ ಅನ್ನ ಈ ತರ ಸಿಲೆಬಸ್ ಅನ್ನ ಆಡ್ ಮಾಡಬಹುದು ಅಥವಾ ನೀವು ಡಿಲೀಟ್ ಮಾಡಬಹುದು. ಇದು ನಿಮ್ ಕಡೆ ಇದೆ. ಆಮೇಲೆ ಕ್ವಶನ್ ಪೇಪರ್ ಇದೆ. ಇಲ್ಲಿ ಕ್ವಶನ್ ಪೇಪರ್ ನಿಮ್ ಕಡೆ ಇದ್ರೆ ಲಾಸ್ಟ್ ಇಯರ್ ಈಗ ನೋಡಿ 2024-25 ಏನೋ ಇದು ಯಾವುದೋ ಒಂದು ಸಬ್ಜೆಕ್ಟ್ ಕ್ವಶನ್ ಪೇಪರ್ ನಿಮ್ದು ಎಕನಾಮಿಕ್ಸ್ ಇರ್ತಾನೆ, ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್, ಆ ಸಬ್ಜೆಕ್ಟ್ ರಿಲೇಟೆಡ್ ಕ್ವಶನ್ ಪೇಪರ್ ಇದ್ರೆ ಅಪ್ಲೋಡ್ ಮಾಡಿ. ಈ ಸದ್ಯ ಇಲ್ಲ ಅಂದ್ರೆ ಬಿಡಿ. ಸೊ ಇದು ನಿಮ್ದು 1ನೇ ಟ್ಯಾಬ್. ಎಲ್ಲಿಂದು ಮೈ ಅಸೈನ್ಡ್ ಪೇಪರ್ ಅಲ್ಲಿ ಸಿಲೆಬಸ್ ಅಂಡ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಾಕ ನಿಮಗೆ LMS ಸಾಫ್ಟ್ವೇರ್ ನಲ್ಲಿ ನಮಗೆ ಅವಕಾಶ ಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಒನ್ ಕೋರ್ಸ್ ಪ್ಲಾನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನಾವು ಹೇಗ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ ಮಾಡ್ತೀನಿ. ಎಲ್ಲ ಇಲ್ಲಿದೆ ನೋಡಿ. ಒಂದು ಕೋರ್ಸ್ ಪ್ಲಾನ್ ಇದೆ ಎಕ್ಸಾಂಪಲ್ಗೆ. ಇದು ಎಲ್ಲರಿಗೂ ಕಾಣುತ್ತೆ ಅನ್ಕೋತೀನಿ. ಇದು ಒಂದು ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ ನನ್ನ ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ C ಅನ್ನೋ ಸಬ್ಜೆಕ್ಟ್ ಒಂದು ಕೋರ್ಸ್ ಪ್ಲಾನ್ ಇದೆ. ನಾವು ನ್ಯಾಕಿಗೆ ಅದು ಕೊಡಕ್ಕೆ ಯೂಸ್ ಮಾಡಿರ್ತೀವಲ್ಲ ಅದೇ ಕೋರ್ಸ್ ಪ್ಲಾನು. ಸೊ ಈ ಸಬ್ಜೆಕ್ಟ್ ನಲ್ಲಿ ಈ ಪೇಪರ್, ಈ ಕೋರ್ಸ್ ಪ್ಲಾನ್ ಅಲ್ಲಿ ಟೋಟಲ್ ನಮಗೆ ಎಷ್ಟು ಚಾಪ್ಟರ್ಸ್ ಅದಾವು, ಇದು ಆಕ್ಚುಲಿ ನಾವು ಮಾಡಿರೋದು. ನಿನ್ನೆ ಒಂದು ಇಲ್ಲೊಂದಿದೆ. 1 ಮಿನಿಟ್. ಇನ್ನೊಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಆ ತರ ಕೋರ್ಸ್ ಪ್ಲಾನ್ ಮಾಡ್ಕೊಂಡ್ರೆ ಇಲ್ಲಿ 2 ಕೋರ್ಸ್ ಪ್ಲಾನ್ ಅಂತ ನಿನ್ನೆ ಇನ್ನೊಬ್ರು ಸರ್ ಮಾಡಿದ್ರಲ್ಲಿ ಅನ್ಕೋತೀನಿ. ಸೊ ಇಲ್ಲಿ ನೋಡಿ ಬರೆದಿದ್ದಾರೆ. ಯೂನಿಟ್ 1 ಎಷ್ಟು ಸೆಷನ್ಸ್ ಅದಾವು, ಅದ್ರಲ್ಲಿ ಏನೇನ್ ಮಾಡ್ಬೇಕು, ಅದು ಯಾರು ಮಾಡ್ಬೇಕು ಅನ್ನೋದನ್ನ ಈ ತರ ಕೋರ್ಸ್ ಪ್ಲಾನ್ ಮಾಡ್ಕೊಂಡ್ರೆ ಮಾಡರೇಟರ್ಸ್ ನಿಮಗೆ ಸಿಂಪಲ್ ಆಗಿ ಈಸಿಯಾಗಿ ನೀವು ಮಾನಿಟರ್ ಮಾಡ್ಬೋದು, ಅಪ್ಲೋಡ್ ಮಾಡೋದು ಈಸಿ ಮಾಡ್ಬೋದು. ಹೇಗಂತಂದ್ರೆ ಇದು ಸಬ್ಜೆಕ್ಟು, ಫಾರ್ ಎಕ್ಸಾಂಪಲ್ ನಿಮ್ಮ ಏನ್ ಸಬ್ಜೆಕ್ಟ್ ಇರುತ್ತಾ ಅದ್ರೊಳಗೆ ಯಾವ ಪೇಪರು ಡೇಟಾ ಸ್ಟ್ರಕ್ಚರ್ ಯೂಸಿಂಗ್ C ಅದರಲ್ಲಿ ಎಷ್ಟು ಚಾಪ್ಟರ್ಸ್ ಅದಾವು,
ಸೊ 1 2 3 4 5 ಚಾಪ್ಟರ್ಸ್ ಅದಾವ ನಮ್ಮ ಅಕಾರ್ಡಿಂಗ್ ಟು ನಮ್ಮ ಸಿಲೆಬಸ್ 5 ಚಾಪ್ಟರ್ಸ್ ಇಲ್ಲಿ ಕಾಣ್ತಾವು. ಸೊ ಇಲ್ಲಿ 5 ಚಾಪ್ಟರ್ಸ್ಗಳು. ಸೊ ಪ್ರತಿ ಚಾಪ್ಟರ್ಗೆ ಎಷ್ಟು ಸೆಷನ್ಸ್ಗಳು ನಾವು ಮಾಡಾತ್ತೇವೆ ಅಂತ. ಸೊ ಇಲ್ಲಿ 12 ಸೆಷನ್ಸ್ ಫಾರ್ ಫಸ್ಟ್ ಚಾಪ್ಟರ್ಸ್. 12 ಸೆಷನ್ ನಲ್ಲಿ 10 ಸೆಷನ್ಸ್ PPT ಅಂಡ್ ಲೆಕ್ಚರ್ ನೋಟ್ಸ್ ರೆಡಿ ಮಾಡಾತ್ತೇವೆ ನಾವು ಈ ತರ. ಬಟ್ ಲಾಸ್ಟ್ ಸೆಷನ್ ಜಸ್ಟ್ ಫಾರ್ ಕ್ವಶನ್ ಅಂಡ್ ಆನ್ಸರ್ ಡಿಸ್ಕಷನ್ಸ್ ಎಲ್ಲ ಅಂದ್ ಬಿಟ್ಟಿವಿ. ಸೊ ಈ ತರ ನೀವು ಬರೆದಿಟ್ಟು 5 MCQs ಈ ತರ ನಾವು ಪ್ರಿಪೇರ್ ಮಾಡ್ಕೊತೀವಿ ಅಂತ ಒಂದು ನೀಟಾಗಿ ಕೋರ್ಸ್ ಪ್ಲಾನ್ ರೆಡಿ ಮಾಡ್ಕೊಂಡ್ರೆ ಅರ್ಧ ಕೆಲಸ ಮುಗಿದು ಹೋಗುತ್ತೆ. ಅದನ್ನ ಹೇಗೆ ಅಂತ ನಾನು ತೋರಿಸ್ತೇನೆ. ಸೊ 5 ಚಾಪ್ಟರ್ಗಳು. ಈಗ 1ನೇ ಚಾಪ್ಟರ್ಗೆ 12 ಸೆಷನ್, 2ನೇ ಚಾಪ್ಟರ್ಗೆ 10 ಸೆಷನ್ಸ್. ಸೊ ಟೋಟಲಿ 5 ಚಾಪ್ಟರ್ಗೆ ಎಷ್ಟು ಸೆಷನ್ ಆಗ್ತಾವ ಅಂತ ನಿಮಗೆ ನೀಟಾಗಿ ಇಲ್ಲಿ ಸಿಗುತ್ತೆ. 51 ಸೆಷನ್ಸ್ ಆಗ್ತಾವ ಅಂತ. ಸೊ ಈಗ ಏನ್ ಮಾಡ್ತೀರಿ ಅಂದ್ರೆ ನಮ್ಮ LMS ಸಾಫ್ಟ್ವೇರ್ಗೆ ಹೋಗಿ ಇಲ್ಲಿ ಬಂದಿರ್ತೇವಲ್ಲ, ಈಗ ನಾವು ಫಸ್ಟ್ ಏನ್ ಬರೋದು ಕೋರ್ಸ್ ಪ್ಲಾನ್ ಅಂತಿದೆ ನೋಡಿ, ಇಲ್ಲಿ ಹೋಗ್ತೇವಿ. ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿ ಈಗ ಟೋಟಲ್ ನಂಬರ್ ಆಫ್ ಸೆಷನ್ಸ್, ಈಗ ನನ್ನ ಸಬ್ಜೆಕ್ಟಿಗೆ ಎಷ್ಟು ಸೆಷನ್ಸ್ ಅದು 51 ಸೆಷನ್ ಅದು ಅಂತ ನಾವು ಹಾಕ್ಬೋದು. ಇಲ್ಲ ನಾನು PPTs ನೋಟ್ಸ್ ಅಷ್ಟೇ ಮಾಡತ್ತೀನಿ ಅಂದ್ರೆ ಏನು 40 ಸೆಷನ್ಸ್ ಅದು ಆ ತರ ನಾವು ನಿಮ್ಗೆ ಎಷ್ಟು ಸೆಷನ್ ಆಗಿರುತ್ತೋ ಅಷ್ಟು ಹಾಕೋಬಹುದು. ಎಷ್ಟು ಯೂನಿಟ್ ಅದಾವು? 5 ಯೂನಿಟ್ಸ್ ಅದಾವು, ಈ ತರ ಹಾಕ್ಬೋದು. ಆಮೇಲೆ ಇದು ಚೂಸ್ ಫೈಲ್ ಫಾರ್ ಕೋರ್ಸ್ ಪ್ಲಾನ್ ಇಲ್ಲಿದೆ DS ಕೋರ್ಸ್ ಪ್ಲಾನ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂತ ಹೊಡೆದ್ರೆ ನಿಮಗೆ ಕೋರ್ಸ್ ಪ್ಲಾನ್ ಆಪ್ಷನ್ ಮುಗೀತು. ಜಸ್ಟ್ ಇಲ್ಲಿ ನೋಡಿ, ಇದು ಈ ತರ ಇಲ್ಲಿ ಹೋಗಿ ನೋಡ್ಬೋದು ನೀವು ಕೋರ್ಸ್ ಪ್ಲಾನ್ ಏನಿದೆ ಕೋರ್ಸ್ ಪ್ಲಾನ್ ಅಂತ. ಓಕೆ, ಸೊ ಸಿಲೆಬಸ್ ಹಾಕಿ ಅನ್ಕೋತೀನಿ. ಸೊ ಈ ತರ ನೀವು ಹಾಕ್ಬೋದು. ಇನ್ನೊಮ್ಮೆ ಹೇಳ್ತೀನಿ ಬೇಕಂದ್ರೆ 1 ಮಿನಿಟ್ ನೋಡಿ. ಸೊ ನಾವೇನ್ ಮಾಡ್ತೀವ್ರಿ, ಫಸ್ಟ್ ಇಲ್ಲಿ ಇಂಗ್ಲಿಷ್ ಇದೆ, ಇಲ್ಲಿ ಕೋರ್ಸ್ ಪ್ಲಾನಿಗೆ ಹೋಗ್ತೀವಿ. ಕೋರ್ಸ್ ಪ್ಲಾನ್ ಅಲ್ಲಿ ಪ್ಲಸ್ ಬಟನ್ ಪ್ರೆಸ್ ಮಾಡಿ ನಂಬರ್ ಆಫ್ ಸೆಷನ್ಸ್. ಸೊ ಈ ಕೋರ್ಸ್ ಪ್ಲಾನ್ ಪ್ರಕಾರ ಎಷ್ಟು ಸೆಷನ್ಸ್ ಆಗ್ತಾವು ಅಂತಿದೆ ಇಲ್ಲಿ 51. ಬಟ್ ನಾವು ಇಲ್ಲಿ 2 ಬಿಟ್ಟಿದ್ದೇವೆ. PPT ನೋಟ್ಸ್, ಲೆಕ್ಚರ್ ನೋಟ್ಸ್ ಇಷ್ಟೇ ಇದಾವಲ್ಲ, ಇವ್ನ ಲೆಕ್ಕ ಹಾಕಿದ್ರೆ ನಮ್ಗೊಂದು 40 ಸೆಷನ್ಸ್ ಆಗ್ತಾವು. ವಿಡಿಯೋ ಅಂದ್ರೆ 40 ಅಂತ ಹಾಕ್ತೀನಿ. ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಅದಾವು? 5 ಯೂನಿಟ್ಸ್ ಅಂದ್ರೆ 5 ಹಾಕ್ತೀನಿ. ನೆಕ್ಸ್ಟ್ ಇದು ಚೂಸ್ ಫೈಲ್ ಅಂತಿದೆ, ಇಲ್ಲಿ ಹೋಗಿ ನಮ್ದು ಕೋರ್ಸ್ ಪ್ಲಾನ್ ಅಂತಿದೆ ನೋಡಿ, ಡೇಟಾ ಸ್ಟ್ರಕ್ಚರ್ ಕೋರ್ಸ್ ಪ್ಲಾನ್ ಹಾಕಿ ಸೇವ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನಮಗೆ ಟೋಟಲ್ ಆಗಿ ಕೋರ್ಸ್ ಪ್ಲಾನ್ ಇಷ್ಟೇ ಹಾಕೋದು ಇರುತ್ತೆ. ಇದು ಮುಗೀತು. ಈಗ ನೋಡಿ ನಿಮಗೆ ಕೋರ್ಸ್ ಪ್ಲಾನ್ ನೀಟಾಗಿ ಕೋರ್ಸ್ ಪ್ಲಾನ್ ಕಾಣುತ್ತೆ. ಅಂದ್ರೆ ನಿಮಗೆ ಮಾಡರೇಟರ್ಸ್ಗೆ ಈಗ ನೋಡಿ 1ನೇ ಸೆಷನ್ ಏನ್ ಮಾಡಬೇಕು, PPT ಮಾಡಬೇಕು, ಲೆಕ್ಚರ್ ನೋಟ್ಸ್ ಮಾಡಬೇಕು, MCQs ಮಾಡಬೇಕು, ಒಂದು ವಿಡಿಯೋ ಮಾಡಬೇಕು. ಇಷ್ಟನ್ನು ಸೇರಿ ಒಂದು ವಿಡಿಯೋ ಇರುತ್ತೆ. ಸೊ ನಿಮಗೆ ಮ್ಯಾನೇಜ್ ಮಾಡೋಕ್ಕೂ ಈಸಿ ಆಗುತ್ತೆ. ಇದು ಯಾವುದು ಕೋರ್ಸ್ ಪ್ಲಾನ್ ಬಗ್ಗೆ ಮುಗೀತು. ಈಗ ಮೈ ಟೀಮ್ ಬಗ್ಗೆ ಏನ್ ಬೇಡ, ನಾವು ಟೀಮ್ ಅನ್ನು ಮಾಡ್ತಾ ಇಲ್ಲ. ಸೊ ಹಂಗಾಗಿ ಯೂನಿಟ್ ಅಂಡ್ ಸೆಷನ್ಗೆ ಅಂತ ಹೋಗ್ತೇವೆ. ಇಲ್ಲಿ ಎಷ್ಟು ಯೂನಿಟ್ ಅದಾವು? 5 ಯೂನಿಟ್ಸ್ ಅದಾವ ಅಂತ ಗೊತ್ತಾಯ್ತು. ಈಗ ನಾವು ಜಸ್ಟ್ ಕ್ರಿಯೇಟ್ ಮಾಡಿದ್ದು ಎಷ್ಟು ಯೂನಿಟ್ಸ್ ಇಲ್ಲಿ ಕೋರ್ಸ್ ಪ್ಲಾನ್ ಅಲ್ಲಿ 5 ಯೂನಿಟ್ಸ್ ಕ್ರಿಯೇಟ್ ಮಾಡೇವಿ. ಸೊ ಏನ್ ಮಾಡ್ತೀರಿ ನೀವು ಅಂತಂದ್ರೆ, ನಾವು ಇಲ್ಲಿ ಹೋಗಿ ಯೂನಿಟ್ ಅಂಡ್ ಸೆಷನ್ಗೆ ಹೋಗಿ ಇಲ್ಲಿ 5 ಯೂನಿಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿನ್ನೆ ತೋರ್ಸಕ್ಕೆ 2 ಯೂನಿಟ್ ಅನ್ನ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೆ, ಅದನ್ನ ಬೇಕಂದ್ರೆ ಚೇಂಜಸ್ ಮಾಡ್ಕೊಳ್ಳೋದು ಆಮೇಲೆ ಹೇಳ್ಕೊಡ್ತೀನಿ. ಇಲ್ಲಿ ಪ್ಲಸ್ ಅಂತ ಪ್ರೆಸ್ ಮಾಡಿ ಈಗ ಯೂನಿಟ್ ಕೋಡ್, ಫಾರ್ ಎಕ್ಸಾಂಪಲ್ ನಾವು 1ನೇ ಯೂನಿಟ್ ಇಂಗ್ಲಿಷ್ 101 1ನೇ ಯೂನಿಟ್ ಈ ತರ ಹೆಸರು ಕೊಟ್ಕೋಬಹುದು. ಯೂನಿಟ್ ನೇಮ್ ಎಲ್ಲಿ ಇದೆ? ನಿಮ್ಮ ಇಲ್ಲಿ ಕೋರ್ಸ್ ಪ್ಲಾನ್ ಅಲ್ಲಿ ಇದೆ ನೋಡಿ. ಈಗ ಆಲ್ರೆಡಿ 2 ಯೂನಿಟ್ ಹಾಕಿ 3ನೇ ಯೂನಿಟ್ ರಿಕರ್ಷನ್ ಅಂತ ಯೂನಿಟ್ ನೇಮ್ ಏನು ರಿಕರ್ಷನ್. ಇಲ್ಲಿ ಬಂದು ಯೂನಿಟ್ ನೇಮ್ ಅನ್ನ ಹಾಕ್ತೇವೆ. ಈ ರಿಕರ್ಷನ್ಗೆ ಎಷ್ಟು ಸೆಷನ್ಸ್ ವಿಡಿಯೋಸ್ ಮಾಡತ್ತೇವೆ ನಾವು ಇಲ್ಲಿದೆ. ಎಷ್ಟಿದೆ ಅಂತ ಸಾರಿ ಎಷ್ಟು ಸೆಷನ್ಸ್ ಅನ್ನ ವಿಡಿಯೋ ಮಾಡ್ತೇವೆ ಅನ್ನೋದನ್ನ ನಾವು ಇಲ್ಲಿ ಕೌಂಟ್ ಮಾಡ್ತೇವೆ. ಇಲ್ಲಿ 1 2 3 4 5 6 ವಿಡಿಯೋಸ್ಗಳನ್ನು ನಾವು ಈ ಚಾಪ್ಟರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ರಿಕರ್ಷನ್ 6 ಸೆಷನ್ಸ್ ಅಂತ ಕೊಡ್ತೀನಿ, 6 ಅಂತ ಕೊಡ್ತೀನಿ. ಈಗ ಸೇವ್ ಮಾಡ್ತೀನಿ. ಓಕೆ, ಆಲ್ರೆಡಿ ಎಕ್ಸಿಸ್ಟ್. ಓಕೆ, ಇದು ಬೇರೆ ಹೆಸರು ಕೊಡ ರಿಕರ್ಷನ್ 1 ಈ ತರ ಕೊಟ್ಟು ಸೇವ್ ಅಂತ ಹೊಡಿತೀನಿ. ಓಕೆ, ಸೆಷನ್ಸ್. ಸೊ 6 ಸೆಷನ್ಸ್ ಆಗ್ತಾವು. ಸೇವ್ ಅಂತ ಪ್ರೆಸ್ ಮಾಡ್ತೇವೆ. ಈಗ ಸೇವ್ ಆಯ್ತು. ರಿಕರ್ಷನ್ ಏನಾಯ್ತು? 6 ಸೆಷನ್ಸ್ ರೆಡಿ ಆದವು. ಈಗ ನೋಡಿ ಇಲ್ಲಿ 2 ಇದಾವು. ಒಂದು ಕೋರ್ಸ್ ಪ್ಲಾನ್ ಅನ್ನು ಅಪ್ಲೋಡ್ ಮಾಡ್ಕೋತೇವಿ. ನೆಕ್ಸ್ಟ್ ಒನ್ ಯೂನಿಟ್ ಅಂಡ್ ಸೆಷನ್ಸ್ ಅನ್ನ ಅಪ್ಲೋಡ್ ಮಾಡ್ಕೋತೇವೆ. ಫಾರ್ ಎಕ್ಸಾಂಪಲ್ 5 ಯೂನಿಟ್ ಇದ್ರೆ 5 ಯೂನಿಟ್ ನಂಬರ್ ಆಫ್ ಸೆಷನ್ಸ್ ಪರ್ ಯೂನಿಟ್ ಎಷ್ಟು ಸೆಷನ್ ಆಗ್ತಾವ, ಇದು ವೆರಿ ಇಂಪಾರ್ಟೆಂಟ್. ಯಾಕಂತ ನಾ ಈಗ ತೋರಿಸ್ತೀನಿ. ಈಗ ನಂಬರ್ ಆಫ್ ಸೆಷನ್ 1ನೇ ಸೆಷನ್ಗೆ ಎಷ್ಟು ಯೂನಿಟ್ ಆಗ್ತಾವು, ಎಷ್ಟು ಸೆಷನ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೇವೆ, ನೋಟ್ಸ್ ಅಪ್ಲೋಡ್ ಮಾಡ್ತೇವೆ, PPT ಅಪ್ಲೋಡ್ ಮಾಡ್ತೇವೆ, ಇಲ್ಲಿ ಬರಿಬೇಕಾಗತ್ತೆ. 2ನೇದ್ದು 3ನೇದ್ದು ಈ ತರ 5 ಯೂನಿಟ್ ಬರಿಬೇಕಾಗತ್ತೆ. ಈಗ ಇದದ್ದು ಕೆಲಸ ಮುಗೀತು. ಎಲ್ಲಿ ಫಸ್ಟ್ ಒನ್ ಇವೆಲ್ಲ ಮುಗಿದು, ಒಂದು ಕೋರ್ಸ್ ಪ್ಲಾನ್ ಮುಗೀತು. ನೆಕ್ಸ್ಟ್ ಒನ್ ಯೂನಿಟ್ ಅಂಡ್ ಸೆಷನ್ಸ್ ಮುಗೀತು. ಇಲ್ಲಿ ಯೂನಿಟ್ ಅಂಡ್ ಸೆಷನ್ಸ್ ಎಷ್ಟು ರೆಡಿ ಮಾಡ್ಕೋತೀವಲ್ಲ ಅಷ್ಟು ಇಲ್ಲಿ ಅಪ್ಲೋಡ್ ಕಂಟೆಂಟ್ ಗೆ ಕೇಳುತ್ತೆ. ಇಲ್ಲಿ ನೋಡಿ 1ನೇದ್ದು ನಿನ್ನೆ ತೋರಿಸೋ ಒಂದು
ಎರಡನೇದ್ದು ಈಗ 6 ಸೆಷನ್ಸ್ ರಿಕರ್ಷನ್ ಅಂತ ಕ್ರಿಯೇಟ್ ಮಾಡಿದ್ನ 1 2 3 4 5 6 ಸೆಷನ್ಸ್ ಆದವು. ಅಂದ್ರೆ ಈ ಚಾಪ್ಟರ್ಗೆ 6 ಸೆಷನ್ಸ್ಗಳು ವಿಡಿಯೋ ನೋಟ್ಸ್ ಅಪ್ಲೋಡ್ ಮಾಡ್ತೇವಂತ ಮೀನಿಂಗ್ ಆಗುತ್ತೆ. ಸೊ ಇಲ್ಲಿ ಮಟ್ಟ ಕ್ಲಿಯರ್ ಆಯ್ತು ಅನ್ಕೋತೀನಿ. ಈಗ ಅಪ್ಲೋಡ್ ಮಾಡೋದು ಹೇಗೆ ಏನ್ ಮಾಡ್ತೇವೆ ನಾವು ಇಲ್ಲಿ ಎಲ್ಲ ಮಾಡರೇಟರ್ಸ್ ಏನ್ ಮಾಡ್ತೇವ್ರಿ, ಒಂದು ಕೋರ್ಸ್ ಪ್ಲಾನ್ ಹಾಕೋತೇವಿ, ಯೂನಿಟ್ ಅಂಡ್ ಸೆಷನ್ಸ್ ಕ್ರಿಯೇಟ್ ಮಾಡ್ಕೋತೀವಿ, ಎಷ್ಟು ಪರ್ ಯೂನಿಟ್ ಎಷ್ಟು ಸೆಷನ್ಸ್ ಅದಾವು ಅನ್ನೋದನ್ನ ಕ್ರಿಯೇಟ್ ಮಾಡ್ಕೋತೇವೆ. ಇದು ಮುಗಿದ ಮೇಲೆ ಸೀದಾ ಅಪ್ಲೋಡ್ ಕಂಟೆಂಟ್ ಅಂತಿದೆ ನೋಡಿ, ಲೆಫ್ಟ್ ಗೆ ಇಲ್ಲಿಗೆ ಬರ್ತೇವೆ. ಇಲ್ಲಿ ಬಂದ ಮೇಲೆ ಫಾರ್ ಎಕ್ಸಾಂಪಲ್ ನಾನು ಪದೇ ಪದೇ ಇವ್ನು ಯೂಸ್ ಮಾಡಲ್ಲ ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಇದೆ, ಅದಕ್ಕೋಸ್ಕರ ಈಗ ಅಪ್ಲೋಡ್ ಕಂಟೆಂಟ್ ಅಲ್ಲಿ ಇಲ್ಲಿದೆ ನೋಡಿ ಒಂದೇದ್ದು, ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವು ಸೇಮ್ ಹಾಕ್ಬೋದು, ನೀವು ಓವರ್ ರೈಟ್ ಮಾಡ್ಬೋದು, ರಿಪ್ಲೇಸ್ ಮಾಡ್ಬೋದು. ಅಪ್ಲೋಡ್ ಕಂಟೆಂಟ್ ಇಲ್ಲಿ ಹೋಗಿ ಈಗ 1ನೇ ಸೆಷನ್ ಇದ್ದು ನಾನು ಅಪ್ಲೋಡ್ ಮಾಡತ್ತೀನಿ. ಈ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡಿ ಚೂಸ್ ಫೈಲ್ ಇಲ್ಲಿದೆ ನೋಡಿ ಬ್ರೌಸರ್. ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ NMS ಅಂತ ಒಂದು ಫೋಲ್ಡರ್ ಮಾಡ್ಕೊಂಡು ನೀವು ಸೆಷನ್ 1 ಸೆಷನ್ 2 ಸೆಷನ್ 3 ಈ ತರ PPT ಮಾಡಿ ಇಟ್ಕೊಂಡ್ರೆ ನೀವು ನೀಟಾಗಿ ಈಗ ಸೆಷನ್ 1ದ್ದು PPT ನ ಸೆಲೆಕ್ಟ್ ಮಾಡ್ಕೋತೀನಿ ನಾನು. ಆಲ್ರೆಡಿ ಐತಿ ನಿಮ್ಗೆ ಹಾಕ್ಬೋದಾ, ಓಕೆ ಯು ಕ್ಯಾನ್ ಚೇಂಜ್ ಅಂದ್ರೆ ಅಪ್ಡೇಟ್ ಮಾಡ್ಬೋದು. ಏನಾದ್ರೂ ಹಾಕಿರ್ತೀರಿ ನಾನು ತಪ್ಪು ಐತಪ್ಪ ಅಂದ್ರೆ ಚೇಂಜಸ್ ಮಾಡ್ಕೋಬಹುದು. ಫಸ್ಟ್ ಟೈಮ್ ಇದ್ರೆ ಅಪ್ಲೋಡ್ ಆಗುತ್ತೆ. ಸೊ ಈ ತರ ಅಪ್ಲೋಡ್ ಮಾಡ್ತೀವಿ. ಏನೋ PPT ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂತು. ಇದೇ ತರ ನಾನು ನೋಟ್ಸಿಗೆ ಪ್ರೆಸ್ ಮಾಡ್ತೀನಿ. ನೋಟ್ಸ್ PDF ಫಾರ್ಮೆಟ್ ನಲ್ಲೇ ಇರಬೇಕು, ಇದು PPT ಫಾರ್ಮೆಟ್ ನಲ್ಲೇ ಇರಬೇಕು, ಇದು MP4 ಫಾರ್ಮೆಟ್ ನಲ್ಲಿ. ಇಲ್ಲಿ ನೋಟ್ಸ್ ಹೋಗ್ತೀನಿ, ಬ್ರೌಸ್ ಅಂತೀನಿ, ಬ್ರೌಸ್ ಅಂದು ಇಲ್ಲಿ ನೋಟ್ಸ್ ಯಾವ್ದೋ ಒಂದು ನೋಟ್ಸ್ ಮೈಕ್ರೋ ಎಕನಾಮಿಕ್ಸ್ ಅಂತ ಒಂದು ನೋಟ್ಸ್ ಇದೆ, ನೋಟ್ಸ್ ಹಾಕ್ತೀನಿ, ಅಪ್ಲೋಡ್ ಅಂತೀನಿ. ಸೊ ಇಲ್ಲಿ ಬರುತ್ತೆ ನೋಡಿ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಏನು PPT ಅಪ್ಲೋಡ್ ಮಾಡ್ದೇವಿ, ನೋಟ್ಸ್ ಅಪ್ಲೋಡ್ ಮಾಡಿದೇವಿ. 1 ಮಿನಿಟ್ ಸ್ವಲ್ಪ ಸ್ಲೋ ಇದೆ. ಓಕೆ ಇಲ್ಲಿ ನೋಡಿ PDF ಅಪ್ಲೋಡೆಡ್ ಸಕ್ಸಸ್ಫುಲಿ, ನೋಟ್ಸ್ ಅಪ್ಲೋಡ್ ಆಯ್ತು. ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ ಚೂಸ್ ಫೈಲ್ ಎತ್ತೀನಿ. ಈಗ ಜಸ್ಟ್ ನಾವು ರೆಕಾರ್ಡ್ ಮಾಡಿದ್ದು ಯಾವುದು RCB ಅಂತ ರೆಕಾರ್ಡಿಂಗ್ ಮಾಡಿ, ಇದನ್ನ ಜಸ್ಟ್ ಹಿಂಗ್ ಕ್ಲಿಕ್ ಮಾಡಿಬಿಟ್ರೆ ರೆಕಾರ್ಡ್ ಆಗುತ್ತೆ. 1 ಮಿನಿಟ್ ನೋಡಿ ಆಗ. ಸೊ ಸಿಂಪಲ್, ನೀವು ಆದಷ್ಟು 15 ಮಿನಿಟ್ 20 ಮಿನಿಟ್ ವಿಡಿಯೋಸ್ಗಳನ್ನೇ ಮಾಡ್ಕೊಳ್ಳಿ. ನೀವು 1 ಅವರ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಸ್ಪ್ಲಿಟ್ ಮಾಡಿ, ಇಲ್ಲಾಂದ್ರೆ 1 ಅವರ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮು, ನಿಮ್ದು ಡೇಟಾ ಎಲ್ಲ ತಗೊಳುತ್ತೆ. ಸೊ ಸಮ್ಮರಿ ಆಫ್ ದಟ್ ಕ್ಲಾಸ್ ಮಾಡಿದ್ರೆ 15 to 20 ಮಿನಿಟ್ ಅಲ್ಲಿ ಮುಗಿತಾ ಅದನ್ನ ನೀವು ಈಸಿಯಾಗಿ ಈ ತರ ಅಪ್ಲೋಡ್ ಅನ್ನ ಮಾಡ್ಬೋದು. ಸೊ PPT ಅಪ್ಲೋಡ್ ಮಾಡ್ದೇವಿ, ನೋಟ್ಸ್ ಅಪ್ಲೋಡ್ ಮಾಡ್ದೇವಿ, ಈಗ ವಿಡಿಯೋ ಅಪ್ಲೋಡ್ ಮಾಡ್ದೇವಿ. ಸೊ ಈಗ ಅಪ್ಲೋಡ್ ಮಾಡಿದ್ದನ್ನು ನೀವು ಬೇಕಂದ್ರೆ ಇಲ್ಲಿ ಪ್ರಿವ್ಯೂನು ನೋಡ್ಬೋದು. ಈ ತರ ಹೋಗಿ ನಂದು PPT ಹೇಗಿದೆ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಈಗ ನೋಡಿ PPT ಹೇಗಿದೆ ಪ್ರಿವ್ಯೂ ಮಾಡಿ ನೋಡ್ಬೋದು, ಅಥವಾ ಇಲ್ಲಿ PDF ನೋಟ್ಸ್ ನೋಡ್ಬೋದು. ಇಲ್ಲಿ ನೋಡಿ ವಿಡಿಯೋ ಅಪ್ಲೋಡ್ ಮಾಡೇವಿ, ಜಸ್ಟ್ ಈಗ ವಿಡಿಯೋ ಅಪ್ಲೋಡ್, ಈಗ ಇಲ್ಲೇ ರೆಕಾರ್ಡಿಂಗ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೇವಿ, ಅದು ಬರುತ್ತೆ ನೋಡಿ ಈಗ. ಸೊ ಈ ತರ ನಾವು ಈಸಿಯಾಗಿ PPT ವಿಡಿಯೋ ನೋಟ್ಸ್ ಅನ್ನ ಅಪ್ಲೋಡ್ ಮಾಡ್ಬೋದು. ಸ್ಲೋ ಆಗಿ ಲೋಡ್ ಆಗ್ತಿದೆ. ಸೊ ಇಲ್ಲಿ ಒಂದೇದೇನು PPT ಅಪ್ಲೋಡ್ ಆಯ್ತು, ವಿಡಿಯೋ ಅಪ್ಲೋಡ್ ಆಯ್ತು, ಅಂಡ್ ನೋಟ್ಸ್ ಅಪ್ಲೋಡ್ ಆಯ್ತು. ಸೊ ಇವು ಮೂರನ್ನು ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಈ MCQ ಬಗ್ಗೆ ಬಹಳಷ್ಟು ಡೌಟ್ಸ್ಗಳು ಇರೋದು. ಇಲ್ಲಿ ಆಡ್ ಅಸೆಸ್ಮೆಂಟ್ ಅಂತಿದೆ ನೋಡ್ರಿ, ಇದನ್ನ ಕ್ಲಿಕ್ ಮಾಡಬೇಕು. ನೀವು ಫಸ್ಟ್ ಟೈಮ್ ನೀವು ಪ್ರಿಪೇರ್ ಮಾಡ್ತಿದ್ದೆ ಅಂದ್ರೆ ಇಲ್ಲಿ ಇದೆ ನೋಡಿ ಡೌನ್ಲೋಡ್ ಎಕ್ಸ್ಪೆಕ್ಟೆಡ್ ಇಂಪೋರ್ಟ್ ಫೈಲ್ ಫಾರ್ಮೆಟ್ ಅಂತಿದೆ, ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಫೈಲ್ ಫಾರ್ಮೆಟ್ ನಿಮಗೆ ಈ ತರ ಇರುತ್ತೆ, ಅಸೆಸ್ಮೆಂಟ್ 1 ಅಂತ. ಇದನ್ನ ಆಲ್ರೆಡಿ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತದ, ಇಲ್ಲಾಂದ್ರೆ ಇನ್ನೊಮ್ಮೆ ಶೇರ್ ಮಾಡುತ್ತೆ. ಈ ತರ ಫೈಲ್ ಫಾರ್ಮೆಟ್ ಇದೆ. ಈ ಫೈಲ್ ಫಾರ್ಮೆಟ್ ಅಲ್ಲಿ ಯಾವುದೇ ಕಾಲಮ್ ಅನ್ನ ಡಿಲೀಟ್ ಮಾಡೋದು ಅದು ಏನೂ ಮಾಡಬೇಡ್ರಿ, ಯಾಸ್ ಇಟ್ ಈಸ್ ಫೈಲ್ ಫಾರ್ಮೆಟ್ ತಗೊಳ್ಳಿ. ಇದನ್ನ ನೀವು ತುಂಬಬೇಕಾಗತ್ತೆ. ಯಾವ ತರ ಅಂತಂದ್ರೆ ಈ ತರ ಒಂದು ಎಕ್ಸಾಂಪಲ್ ಈಗ ತೋರಿಸ್ತಾ ಇದೀನಿ, ಈ ತರ ತುಂಬಬೇಕಾಗತ್ತೆ. ಇದು 1ನೇದ್ದು ಮೆಟಾಲೆಟಾ ಅಂದ್ರೆ ಸೆಷನ್ 1ನೇ ಸೆಷನ್ PPT ಮಾಡ್ತೀರಾ, ಸಾರಿ MCQs ಮಾಡ್ತೀರಾ ಸೆಷನ್ 1, 7ನೇದು ಮಾಡ್ತೀರಾ ಸೆಷನ್ 2, ಇದನ್ನ ಬರೀರಿ. ಆಮೇಲೆ ಇದು ಡಿಫಿಕಲ್ಟಿ ಲೆವೆಲ್ ಈಜಿ ಇದೆಯಾ, ಟಫ್ ಇದೆಯಾ, ಮಾಡರೇಟ್ ಇದೆ, ಅದನ್ನ ತಗೊಳ್ಳಿ. ನಾ ಈಜಿ ಆಗಿ ಅಂತ ಕ್ವಶನ್ ಹಾಕ್ತಿದ್ರೆ ಅಂದ್ರೆ ಈಜಿ ಅಂತ ಹಾಕಿ, ಮೀಡಿಯಂ ಇದ್ರೆ ಮೀಡಿಯಂ ಹಾಕಿ, ಇಲ್ಲ ಟಫ್ ಇದ್ರೆ ಟಫ್ ಅಂತ ಹಾಕಿ, ಇಲ್ಲ ಈಜಿ ಅಂತ ಹಾಕ್ತೇವಿ. ಇಲ್ಲಿ ನಂಬರ್ ಆಫ್ ಆಪ್ಷನ್ಸ್, ಈಗ ನಮಗೆ ಈ ಕ್ವಶನ್ಗೆ ಎಷ್ಟು ಆಪ್ಷನ್ಸ್ ಗಳನ್ನ ನಾವು ಕೊಡ್ತಾ ಇದ್ದೇವೆ, 1 2 3 4 5. ಬೈ ಡಿಫಾಲ್ಟ್ ಆಗಿ 5 ವರೆಗೂ ಕೊಡ್ಬೋದು ನಾವು. ಇಲ್ಲಿ 5 ಆಪ್ಷನ್ಸ್ ಅನ್ನ ಹಾಕ್ಬೋದು, ಇಲ್ಲ 4 ಹಾಕ್ಬೋದು, ಇಲ್ಲ ಬರೀ ನಾನು 2ನೇ ಹಾಕ್ತೀನಿ. ಈಸ್ ಇಟ್ ಟುಡೇ ಮಂಡೇ ಅಂತ ಒಂದು ಕ್ವಶನ್ ಹಾಕಿ ಇದಕ್ಕೆ ಎಸ್ ನೋ, ಟ್ರೂ ಆರ್ ಫಾಲ್ಸ್, ಸನ್ ರೈಸಸ್ ಟು ಈಸ್ಟ್, ಎಸ್ ಆರ್ ನೋ, ಈ ತರ ನಾವು ಲಾಜಿಕಲ್ ಕ್ವಶನ್ಸ್ ಹಾಕ್ತಿದ್ವಿ ಅಂದ್ರೆ 2 ಆಪ್ಷನ್ಸ್ ಹಾಕ್ಬೋದು. ಬಟ್ ಇಲ್ಲಿ 2 ಅಂತ ಮೆನ್ಷನ್ ಮಾಡ್ಬೇಕಾಗತ್ತೆ. ಅಂದ್ರೆ ನಾನು ಇಲ್ಲಿ 4 ಅಂತ ಹಾಕಿದ್ರೆ 4 ಆಪ್ಷನ್ಸ್ ಅನ್ನ ಕೊಡ್ಬೇಕು, 2 ಅಂತ ಹಾಕಿದ್ರೆ 2 ಕೊಡ್ಬೇಕು, 3 ಹಾಕಿದ್ರೆ 3, 4 ಹಾಕಿದ್ರೆ 4, 5 ಹಾಕಿದ್ರೆ 5. ಬಟ್ ಇಲ್ಲಿ ನಾನು 4 ಆಪ್ಷನ್ಸ್ ಹಾಕಿಂಗ್ ಅಂತ ಹೇಳಿ ನಾವು 5ನೇ ಆಪ್ಷನ್ ಈ ಕಾಲಮ್ ಅನ್ನ ಡಿಲೀಟ್ ಮಾಡೋದು ಮಾಡಬಾರ್ದು. ಇದು ಇದೆಲ್ಲ ಇದು ಬ್ಲಾಂಕೇ ಬಿಡಿ,
ಅಥವಾ ಎರಡೇ ಆಪ್ಷನ್ ಹಾಕಿದ್ರೆ ನೆಕ್ಸ್ಟ್ 3 ಇದನ್ನು ಬ್ಲಾಂಕ್ ಆಗಿ ಬಿಡ್ಬೇಕಾಗತ್ತೆ. ಅಂದ್ರೆ ನೀವು ಡಿಲೀಟ್ ಮಾಡಬಾರ್ದು, ಯಾವುದೇ ಈ ಫಾರ್ಮೆಟ್ ಅನ್ನ ಏನು ಚೇಂಜಸ್ ಮಾಡಬೇಡಿ. ಸೊ ಆಸ್ ಇಟ್ ಈಸ್. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಥರ್ಡ್ 4 ಆಪ್ಷನ್ಸ್ ಕೊಡ್ತೇವೆ, ಒಂದೊಂದು ಮಾರ್ಕ್ಸ್ ಅನ್ನ ಅಸೈನ್ ಮಾಡ್ತೇವೆ. ಇದು 2 ಮಾರ್ಕ್ಸ್ ಮಾಡ್ಕೋಬಹುದು, ಅದು ಲೆಫ್ಟ್ ಟು ಯು 1 ಮಾರ್ಕ್ಸ್ ಅನ್ನ ಅಸೈನ್ ಮಾಡ್ತೀವಿ. ಇದೊಂದು ಕ್ವಶನ್ ಇದೆ, ಇದಕ್ಕೆ 4 ಆಪ್ಷನ್ಸ್ ಗಳನ್ನ ನಾವು ಪೇಸ್ಟ್ ಮಾಡ್ತೀನಿ ಇಲ್ಲಿ. ಸೊ ಪೇಸ್ಟ್ ಮಾಡಿದ್ರಿ, ಒಂದೇನು ಇಲ್ಲಿ ಆನ್ಸರ್ ಅಂತ ಇದೆ ನೋಡಿ, ಆನ್ಸರ್ಗೆ ನಾವು ಲಾಸ್ಟಿಗೆ ಇಲ್ಲಿ ನಾವು ಆನ್ಸರ್ ಹಾಕ್ಬೇಕನ್ನ ಒಂದನೇದು ಆಪ್ಷನ್ ಹಾಕ್ತೀವಿ, ಎರಡನೇದು ಹಾಕ್ತೀವಿ, ಮೂರನೇದು ಹಾಕ್ತೀವಿ. ಸೊ ಇದನ್ನ ಸ್ವಲ್ಪ ಸಣ್ಣದು ಮಾಡಿ ತೋರಿಸ್ತೀನಿ ನಾನು ನಿಮಗೆ 1 ಮಿನಿಟ್. ಇಲ್ಲಿದೆಯಲ್ಲ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಹಾಕ್ತೀವಿ. ಆಪ್ಷನ್ 5 ನಾವು ಏನು ಸೆಲೆಕ್ಟ್ ಮಾಡ್ತಿಲ್ಲ, ಸೊ ಬ್ಲಾಂಕ್ ಆಗಿಬಿಡಿ, ಬಟ್ ಅದನ್ನೇನು ಡಿಲೀಟ್ ಅದು ಮಾಡಬೇಡಿ. ಇಲ್ಲಿ ಕರೆಕ್ಟ್ ಆನ್ಸರ್ ಅಂತಿದೆ ನೋಡಿ, ಈ ಕರೆಕ್ಟ್ ಆನ್ಸರ್ ಹಾಕೋ ಹೊತ್ನಾಗ ನೀವು ಟೈಪ್ ಮಾಡಬೇಡಿ. ಟೈಪ್ ಮಾಡೋ ಹೊತ್ನಾಗ ಏನಾಗ್ಬೋದು, ಒಂದು ಡಾಟ್ ಹಾಕ್ಬೋದು ಅಥವಾ ಫುಲ್ ಪಾಯಿಂಟ್ ಇಡ್ಬೋದು, ಸ್ಪೇಸ್ ಕೊಡ್ಬೋದು, ಪ್ರಾಬ್ಲಮ್ ಆಗುತ್ತೆ. ಸೊ ಕೇಸ್ ಸೆನ್ಸಿಟಿವ್ ಇರೋದ್ರಿಂದ ಈಗ ಈ ಒಂದೇ ಕ್ವಶನಿಗೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಅಂದ್ರೆ ಇದೇ ಸೆಲ್ ಅನ್ನ Ctrl C ಹೊಡೆದು ಕಾಪಿ ಮಾಡಿ, ಈ ಕರೆಕ್ಟ್ ಆನ್ಸರ್ ಇದ್ದಲ್ಲಿ ಬಂದು ಪೇಸ್ಟ್ Ctrl V ಮಾಡಿ ಪೇಸ್ಟ್ ಮಾಡಿ. ಓಕೆ, ಕಾಪಿ ಪೇಸ್ಟ್ ಇಲ್ಲಿ ಇದಾವು, ಇಲ್ಲಿದೆ ನೋಡಿ, ಕಾಪಿ ಪೇಸ್ಟ್ ಆ ತರ ಮಾಡ್ಬೇಕು. ಅಂದ್ರೆ ಈ ರೈಟ್ ಆನ್ಸರ್ ಈಗ ಏನಿದೆ, ಇದು 3ನೇ ಕ್ವಶನಿಗೆ ರೈಟ್ ಆನ್ಸರ್ ಏನಿದೆ ರೀ, ಇದು ಏನು ಏನು ಥರ್ಡ್ ಆಪ್ಷನ್ ಇದೆ, ಇದನ್ನ ನೀವು ಕಾಪಿ ಅಂತ ಇಲ್ಲಿದೆ ನೋಡಿ, ಕಾಪಿ. ಸೊ ಇಲ್ಲಿ ಬಂದು ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲೇ ಇದೆ ನೋಡಿ ಪೇಸ್ಟ್, ಈ ತರ ಪೇಸ್ಟ್ ಮಾಡಿ, ಕಾಪಿ ಪೇಸ್ಟ್ ಮಾಡಿ. ಬಟ್ ನೀವು ಯಾವುದೇ ಟೈಪ್ ಮಾಡಕ್ ಹೋಗ್ಬೇಡಿ. ಸೊ ಇದು ಆದ್ಮೇಲೆ ನಿಮಗೆ ಇದು ಮುಂದೆ ಯಾವ ಸಬ್ಜೆಕ್ಟ್ ಇದೆ ಏನು ಅಂತಿದೆ, ಇದು ಸಬ್ಜೆಕ್ಟ್ ಜಸ್ಟ್ ಮೈಕ್ರೋ ಎಕನಾಮಿಕ್ಸ್, ಅಥವಾ ನಿಮ್ಮ ಪೇಪರ್ ಯಾವ್ದೈತಿ, ಸಬ್ಜೆಕ್ಟ್ ಯಾವ್ದೈತಿ, ಪೇಪರ್ ಎಕನಾಮಿಕ್ಸ್ ಇದ್ರೆ ಎಕನಾಮಿಕ್ಸ್, ಪೇಪರ್ ಅದ್ರ ಹೆಸರು ಮೈಕ್ರೋ ಎಕನಾಮಿಕ್ಸ್ ಇದ್ರೆ ಮೈಕ್ರೋ ಯೂನಿಟ್ 1ನೇ ಯೂನಿಟ್ 2ನೇ ಯೂನಿಟ್ ಹಾಕಿದ್ರೆ ಮುಗೀತದ. ಸೊ MCQs ಅನ್ನ ಇನ್ನೊಮ್ಮೆ ಹೇಳ್ತೀನಿ ನಾನು ನಿಮಗೆ, ಇಲ್ಲಿ ಹೋಗಿ ಅಂದ್ರೆ ಇಲ್ಲಿ ಅಸೆಸ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಫಸ್ಟ್ ಟೈಮ್ ಮಾಡೋರು ಡೌನ್ಲೋಡ್ ಎಕ್ಸ್ಪೆಕ್ಟೆಡ್ ಇಂಪೋರ್ಟ್ ಫೈಲ್ ಫಾರ್ಮೆಟ್ ಅಂತಿದೆ, ಇದನ್ನೇ ಡೌನ್ಲೋಡ್ ಮಾಡಿಕೊಂಡು ಇದೇ ಫೈಲ್ ಅಲ್ಲಿ ಈ ಎಕ್ಸೆಲ್ ಸೀಟ್ ಫೈಲಲ್ಲೇ ನೀವು ನೀಟಾಗಿ ಕ್ವಶನ್ನು 1ನೇ ಸೆಷನ್ 2ನೇ ಸೆಷನ್ ಅನ್ನು ಬರೆದು, ಅದು ಈ ಡಿಫಿಕಲ್ಟಿ ಲೆವೆಲ್ ಆಪ್ಷನ್ಸ್ 1 ಕೊಡ್ತೇವೆ, 2 ಕೊಡ್ತೇವೆ, 4 ಕೊಡ್ತೇವೆ, ಆ ತರ ಆಪ್ಷನ್ಸ್ ಹಾಕಿ, ಆಮೇಲೆ ಮಾರ್ಕ್ಸ್ ಹಾಕಿ, ಆಮೇಲೆ ಕ್ವಶನ್ಸ್ ಹಾಕಿ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಹಾಕಿ, ಆಮೇಲೆ ರೈಟ್ ಆನ್ಸರ್ ಹಾಕಿ, ಈ ಕಡೆ ರೈಟ್ ಆನ್ಸರ್ ಹಾಕಿ ಮುಂದೆ, ಆಮೇಲೆ ಯಾವ್ದು ಸಬ್ಜೆಕ್ಟ್ ಯಾವ್ದು, ಪೇಪರ್ ಯಾವ್ದು, ಯೂನಿಟ್ ಯಾವ್ದು, ಇಷ್ಟ ಹಾಕಿದ್ರೆ ಇದು ಮುಗೀತದ. ಇದನ್ನ ನಾನು ಏನ್ ಮಾಡ್ತೀನಿ, ಈಗ ಇಲ್ಲಿ ಅಪ್ಲೋಡ್ ಮಾಡ್ತೇವೆ. ಈಗ ಈ ತರ ರೆಡಿ ಮಾಡ್ಕೊಂಡೇವಿ, ಇದನ್ನ ನಾವ್ ಏನ್ ಮಾಡ್ತೇವೆ, ಅಸೆಸ್ಮೆಂಟ್ ಇದು ರೆಡಿ ಆಗಿದಲ್ಲ. ಈಗ ನಾನು ಇದಕ್ಕೊಂದು ಹೆಸರು ಕೊಡ್ತೀನಿ, ಇದು ಆ ಚಾಪ್ಟರ್ 1ನೇ ಚಾಪ್ಟರ್ ಇತ್ತಂದ್ರೆ ಆ ಚಾಪ್ಟರ್ ಹೆಸರು ಕೊಡ್ತೀನಿ. ನಂಬರ್ ಆಫ್ ಅಟೆಂಪ್ಟ್ಸ್, ಸ್ಟೂಡೆಂಟ್ಸ್ ಎಷ್ಟು ಟೈಮ್ ಅಟೆಂಪ್ಟ್ ಮಾಡ್ಬೋದು ಈ ಎಕ್ಸಾಮ್ ಅನ್ನೋದನ್ನ ನಾನು 1 ಅಟೆಂಪ್ಟ್ 2 ಅಟೆಂಪ್ಟ್ ಹಂಗಲ್ಲ, ಮಿನಿಮಮ್ 5 ಅಟೆಂಪ್ಟ್ ಕೊಡಿ ಅಥವಾ 10 ಅಟೆಂಪ್ಟ್ ಕೊಡಿ. ಅಂದ್ರೆ ಸೇಮ್ ಎಕ್ಸಾಮ್ ಅನ್ನ ಸ್ಟೂಡೆಂಟ್ 10 ಟೈಮ್ ಬರಿಬಹುದು ಅಂತ. ಪಾಸ್ ಪರ್ಸೆಂಟೇಜು ಮಿನಿಮಮ್ 40% ಅಂತ ಹಾಕಿನಿ, ಇದು ಫಿಕ್ಸ್ ಅಂತಲ್ಲ, ನೀವೇನು ಬೇಕು ನಿಮ್ಗೆ ಹೇಗೆ ಪಾಸ್ ಪರ್ಸೆಂಟ್ 35 ಮಾಡ್ತಿರೋ 30 ಅದನ್ನ ನೋಡಿ ನೀವು ಬೇಸ್ಡ್ ಆನ್ ಡಿಫಿಕಲ್ಟಿ ಲೆವೆಲ್ ನೀವು ಚೇಂಜ್ ಮಾಡ್ಕೋಬಹುದು. ಯೂಶಲಿ ಪಾಸ್ ಪರ್ಸೆಂಟೇಜ್ 40 ಇರುತ್ತೆ. ಸೊ ಆದ್ಮೇಲೆ ಇಲ್ಲಿ ಅಪ್ಲೋಡ್ ಅಂತಿದೆ ನೋಡಿ, ನಾ ಏನ್ ಈಗ ಮಾಡ್ಕೊಂಡು ಇಟ್ಕೊಂಡು ಇಲ್ಲ, ಯಾವುದು ಮಾಡ್ಯೂಲ್ 4 ಇಲ್ಲಿ ಐತಲ್ಲ 4 ಮಾಡ್ಯೂಲ್ 1 ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲವಷ್ಟು ಅಪ್ಲೋಡ್ ಆಗ್ತಾವೆ. ಇಲ್ಲಿ ನೋಡಿ ಅಪ್ಲೋಡ್ ಅದು ಎಲ್ಲಾ ಕ್ವಶನ್ಸ್ಗಳು ಅಪ್ಲೋಡ್ ಅದು 10 ಕ್ವಶನ್ಸ್ ನ ಎಕ್ಸಾಂಪಲ್ ಹಾಕಿದೆ, 10 ಕ್ವಶನ್ ಅಪ್ಲೋಡ್ ಅದು. ಇದನ್ನ ಸೇವ್ ಅಂತ ಅಂದ್ಬಿಟ್ರೆ ಸೇವ್ ಆಗುತ್ತೆ. ಸೊ ಸೇವ್ ಆದ ಕ್ವಶನ್ಸ್ಗಳು ಎಲ್ಲಿ ಬರ್ತಾವ ಅಂತಂದ್ರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ, ಇಲ್ಲಿದೆ ನೋಡಿ, ಗೋ ಟು ಕೋರ್ಸ್ ಅಂತ ಪ್ರೆಸ್ ಮಾಡಿದ್ರೆ ಈಗ ನೀವು 1ನೇದ್ದು. ಸೊ ಈಗ ವಿಡಿಯೋ ಅಪ್ಲೋಡ್ ಮಾಡಿರಿ, ಇಲ್ಲಿ ಬೇಕಾದ್ರೆ ಕ್ಲಿಕ್ ಮಾಡಿ ನೋಡ್ಬೋದು, ಡೌನ್ಲೋಡ್ ಮಾಡ್ಕೋಬಹುದು. ಇದು ನೀವು ಅದನ್ನ ವಾಚ್ ಮಾಡಿದ್ರೆ ರೈಟ್ ಮಾರ್ಕ್ ತೋರಿಸುತ್ತೆ. ಪ್ರೆಸೆಂಟೇಶನ್ ಅಪ್ಲೋಡ್ ಮಾಡಿರಿ, ಈ ತರ ಇದನ್ನ ಕ್ಲಿಕ್ ಮಾಡಿ ನಿಮ್ದು ಏನು ಪ್ರೆಸೆಂಟೇಶನ್ ಐತಿ ತೋರಿಸುತ್ತೆ ಈ ತರ. ಓಕೆ, ವಿಡಿಯೋ ಅಪ್ಲೋಡ್ ಮಾಡಿರಿ, ವಿಡಿಯೋ ಅಪ್ಲೋಡ್ ಅನ್ನ ಈ ತರ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ತೋರಿಸುತ್ತೆ. ಇಲ್ಲಿದೆ ಆಗ್ಲೇ ಮಾಡಿದ್ದು BVK ಅಂತ ಈ ವಿಡಿಯೋ ಅಪ್ಲೋಡ್. ಈಗ ನೋಡಿ, ಈಗ ಜಸ್ಟ್ ನಾವು ವಿಡಿಯೋ ಇಲ್ಲೇ ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದಿದೆ. ಸೊ ಈ ತರ ವಿಡಿಯೋ ಅಪ್ಲೋಡ್ ಅನ್ನು ನೋಡ್ಬೋದು. ಅಂದ್ರೆ ಜಸ್ಟ್ ಇಲ್ಲಿ ಪ್ರಿವ್ಯೂ ಮಾಡಿ ನೋಡ್ಬೋದು, ಅಥವಾ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಸ್ಟೂಡೆಂಟ್ ಡೌನ್ಲೋಡ್ ಮಾಡ್ಕೋಬಹುದು. ಸ್ಟಡಿ ಮಟೀರಿಯಲ್ ಜಸ್ಟ್ ಇದನ್ನ ನೋಡಿ, ಇದನ್ನ ಕ್ಲಿಕ್ ಮಾಡಿದ್ರೆ ಸ್ಟಡಿ ಮಟೀರಿಯಲ್ ಕಾಣುತ್ತೆ ಇಲ್ಲಿ ನಿಮ್ಗೆ. ಈಗ ಈ ತರ ನಿಮ್ದು ಸ್ಟಡಿ ಮಟೀರಿಯಲ್ ಬರುತ್ತೆ. ಈಗ ಇದು ಒಂದ್ಸರಿ ಆ ಸ್ಟೂಡೆಂಟ್ ನೋಡಿದ್ರು ಅಥವಾ ನಾವು ನೋಡಿದ್ರು ಅಂದ್ರೆ ರೈಟ್ ಮಾರ್ಕ್ ಬರುತ್ತಿದೆ. ಓಕೆ, ಟೆಸ್ಟ್ ಅಂತ ರೈಟ್ ಮಾರ್ಕ್ ಕೊಡಿದ್ರೆ ಈಗ ನಮ್ಗೆ ಟೆಸ್ಟ್ ಬರುತ್ತಿದ್ದು. ಇಲ್ಲಿದೆಲ್ಲ ನಂಬರ್ ಆಫ್ ಕ್ವಶನ್ಸ್ 46 ಅದಾವು, ಡ್ಯೂರೇಷನ್ 30 ಮಿನಿಟ್, ಇದೆಲ್ಲ ಬರುತ್ತೆ. ನಾವು 40 ಮಾರ್ಕ್ಸ್ ಮಿನಿಮಮ್ ಪಾಸ್ ಪರ್ಸೆಂಟ್ 40, ನಂಬರ್ ಆಫ್ ಅಟೆಂಪ್ಟ್ಸ್ 10 ಅಂತ ಹಾಕಿವಿ, 10 ಅಂತ ಬರುತ್ತೆ. ಸೊ ಈ ತರ ನಾವು ಎಲ್ಲ ವಸ್ತುವನ್ನು ಈ ತರ ಅಪ್ಲೋಡ್ ಮಾಡ್ಬೋದು. ಸೊ ಇದು ಅಪ್ಲೋಡಿಗೆ ನಾನು 1 ಸೆಕೆಂಡ್ ಹೇಳ್ತೀನಿ. ಫಸ್ಟ್ ಏನ್ ಮಾಡ್ತೀರಿ, ಮಾಡರೇಟರ್ಸ್ ಜಸ್ಟ್ ಇಲ್ಲಿ ಬಂದು ಲಾಗಿನ್ ಆಗ್ತೀವಿ, ಮಾಡರೇಟರ್ ಲಾಗಿನ್ ಆಗ್ತೀವಿ. ಇದು ಈ ತರ ಮಾಡರೇಟರ್ ಲಾಗಿನ್ ಆದೇವಿ. ಇದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ತೇವೆ. ಮಾಡರೇಟರ್ ಯೂಸರ್ ನೇಮ್ ಪಾಸ್ವರ್ಡ್ ನಿಮ್ ನೋಡಲ್ ಕಾಲೇಜಲ್ಲಿ ನೋಡಲ್ ಆಫೀಸರ್ಸ್ ನಿಮ್ಗೆ ಮಾಡರೇಟರ್ ಲಾಗಿನ್
ಸರ್ ನಿಮ್ ಸೌಂಡ್ ಕಟ್ ಆಗ್ತಾ ಇದೆ ಸರ್ ವಾಯ್ಸ್ ಬೇಕಾದ್ರೆ ಸೊ ಅದನ್ನು ತಗೊಂಡು ನೀವು ಲಾಗಿನ್ ಅಂತ ಹಾಕ್ತೀರಿ. ಲಾಗಿನ್ ಆದ್ಮೇಲೆ ಇನ್ನೊಮ್ಮೆ ಹೇಳ್ತೀನಿ, ಪ್ರೊಸೆಸ್ ಇದು ಲೆಂದಿ ಇರೋದ್ರಿಂದ ಇನ್ನೊಂದ್ಸರಿ voice ಬ್ರೀಫ್ ಬೇಕಾಗ್ತಾ ಇದೆ ಮಾಡಾಕ್ತೀನಿ. ಸರ್. ಇದು ಲಾಗಿನ್ ಆಗ್ತೀವಿ. 1 ಮಿನಿಟ್ ಸರ್. ಓಕೆ, ಈಗ ನೋಡಿ ಸರ್, ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಈಗ ಕೇಳ್ತಾ ಇದೆ ಸರ್. ಹಾ ಓಕೆ ಸರ್. ಓಕೆ ಸರ್. ಓಕೆ ಹಲೋ ಸರ್, Okay. ಈಗ ಕೇಳ್ತಾ ಇದೆ ಸರ್. ಓಕೆ ಸರ್, ಓಕೆ. ಹಲೋ ಹಲೋ. ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ ಸರ್. ಈಗ ಏನ್ ಮಾಡ್ತೀನಿ ಸ್ವಲ್ಪ ಇನ್ನೊಮ್ಮೆ LMS ಲಾಗಿನ್. ಎಸ್ ಸರ್, 1 ಮಿನಿಟ್. ಇನ್ನೊಮ್ಮೆ LMS ಲಾಗಿನ್ ಆಗಿ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೊಮ್ಮೆ LMS ಲಾಗಿನ್ ಆಗಿ ಇನ್ನೊಮ್ಮೆ ಎಲ್ಲ ಮೋಡರೇಟರ್ದ ಸ್ಟೆಪ್ಸ್ಗಳನ್ನು ತೋರಿಸ್ತಾ ಇರ್ತೀನಿ ನಾನು ನಿಮಗೆ. ಗೂಗಲ್ LMS ಲಾಗಿನ್ ಅಂತ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಸ್ವಿಚ್ ರೂಲ್ ಅಂತಿದ್ದೇನೆ, ಮೋಡರೇಟರ್ ಇರುತ್ತೆ, ಬೇಕಂದ್ರೆ ನೀವು ಮೋಡರೇಟರ್ ಮಾಡಿ. ಇಲ್ಲಿ ನಿಮ್ಗೆ ಅಸೈನ್ಡ್ ಆದ ಪೇಪರ್ ಕಾಣುತ್ತೆ. ಈ ಪೇಪರ್ನ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಸಿಲೆಬಸ್ ಕ್ವಶನ್ ಪೇಪರ್ ನಿಮ್ ಕಡೆ ಸಿಲೆಬಸ್ ಅಂತೂ ಇರುತ್ತೆ, ಅಪ್ಲೋಡ್ ಮಾಡ್ಕೊಂಡು. ಕ್ವಶನ್ ಪೇಪರ್ ಬೇಕಂದ್ರೆ ಲೇಟ್ ಆಗಿ ಆಮೇಲೆ ಅಪ್ಲೋಡ್ ಮಾಡ್ಕೊಳ್ಳುವಂತ್ರಿ. ಆಮೇಲೆ ಇದು ಮೈ ಟೀಮ್, ಈ ಸದ್ಯ ನೀವು ಟೀಮ್ ಮಾಡತ್ತಿಲ್ಲ, ಸೊ ಇದು ನೀನು ಬೇಡ. ಕೋರ್ಸ್ ಪ್ಲಾನ್ ಕ್ಲಿಕ್ ಮಾಡ್ರಿ. ಇಲ್ಲಿ ನೀವು ಕೋರ್ಸ್ ಪ್ಲಾನ್ ಫಸ್ಟ್ ಗೆ ಹೇಳಿದ್ದೆಲ್ಲ ಎಲ್ಲಾ ಮಾಡರೇಟರ್ಸ್ಗಳು ಈ ತರ ಕೋರ್ಸ್ ಪ್ಲಾನ್ ಮಾಡ್ಕೊಂಡ್ರೆ ನಿಮಗೆ ಮ್ಯಾನೇಜ್ ಮಾಡಕ್ಕೂ ಈಸಿ ಆಗುತ್ತೆ. ಒಂದೇ ಯೂನಿಟ್ ಅಲ್ಲಿ ಎಷ್ಟು ಸೆಷನ್ಸ್ ಬರ್ತಾವೆ, ಎಷ್ಟು PPT ಮಾಡಬೇಕು, ಎಷ್ಟು PDF ಮಾಡ್ಬೇಕು ಅನ್ನೋದನ್ನ ನೀಟಾಗಿ ಮ್ಯಾನೇಜ್ ಮಾಡ್ಬೋದು. ಇದನ್ನ ನೀವು ಆದಷ್ಟು ಸೇವ್ ಮಾಡೋ ಹೊತ್ನ್ಯಾಗ ಏನ್ ಮಾಡ್ರಿ, ಸೆಷನ್ 1 PPT, ಸೆಷನ್ 1 ವಿಡಿಯೋ, ಸೆಷನ್ 1 ನೋಟ್ಸ್, ಸೆಷನ್ 1 MCQs ಅಂತ ಸೇವ್ ಮಾಡ್ರಿ. ಅಂದ್ರೆ ನಿಮ್ಗೆ ಅಪ್ಲೋಡ್ ಮಾಡಕ್ಕೂ ಈಸಿ ಅದೇ ತರ ಅಪ್ಲೋಡ್ ಮಾಡ್ಬೋದು. ಇಲ್ಲ ನೀವು ಕಂಟೆಂಟ್ ಡೆವಲಪರ್ಸ್ ಕಳಿಸ್ತಿದ್ರಂದ್ರೆ ನೀವು ನೀಟಾಗಿ ಇದೇ ತರ ಕಳಿಸಿ. ಸೆಷನ್ 1 PPT, ಸೆಷನ್ 1 ನೋಟ್ಸ್, ಸೆಷನ್ 1 MCQs, ಸೆಷನ್ 1 ವಿಡಿಯೋ, ಒಂದೇದ್ದು ಬಂತು. ಸೊ ಸಿಮಿಲರ್ಲಿ ಸೇಮ್ ನೇಮ್ ಕೊಟ್ರೆ ನಿಮ್ ಡೌನ್ಲೋಡ್ ಆಗಿ ಒಂದೇ ಫೋಲ್ಡರ್ ನಲ್ಲಿ ಇಟ್ಕೊಂಡು ನೀಟಾಗಿ 4 ಅಪ್ಲೋಡ್ ಮಾಡ್ಬೋದು. ಸೊ ಈ ತರ ನಾನು ಒಂದು ಫೋಲ್ಡರ್ ಅಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ಹೋಗಿ ಏನ್ ಮಾಡ್ತೇವೆ, ನಾವು ಸೆಷನ್ಸ್ ಅನ್ನ ಕ್ಲಿಯರ್ ಮಾಡಿ ಫಸ್ಟ್ ಇನ್ನು ಕೋರ್ಸ್ ಪ್ಲಾನ್ ಅನ್ನ ಅಪ್ಲೋಡ್ ಮಾಡ್ಕೊಂಡೇವಿ. 1 ಮಿನಿಟ್. ಕೋರ್ಸ್ ಪ್ಲಾನ್ ಅನ್ನ ಅಪ್ಲೋಡ್ ಮಾಡ್ಕೊಂಡೇವಿ. ಅದಾದ್ಮೇಲೆ ಏನ್ ಮಾಡ್ತೇವಿ, ಸೊ ಯೂನಿಟ್ ಅಂಡ್ ಸೆಷನ್ಸಿಗೆ ಹೋಗ್ತೀವಿ. ನಮ್ಮ ಕೋರ್ಸ್ ಪ್ಲಾನ್ ಪ್ರಕಾರ ನಮ್ಗೆ ಯೂನಿಟ್ ಅಂಡ್ ಸೆಷನ್ಸ್ ಇಲ್ಲಿ ಸಿಗ್ತಾವು. ನಮ್ಮ 5 ಯೂನಿಟ್ ಇದ್ದು ಅಂದ್ರೆ ಪ್ಲಸ್ ಕ್ಲಿಕ್ ಮಾಡಿ 5 ಯೂನಿಟ್ ನಂಬರ್ ಆಫ್ ಸೆಷನ್ಸ್ ಹಾಕಿದ್ವಿ ಅಂದ್ರೆ ಇಲ್ಲಿ ಎಷ್ಟು ಸೆಷನ್ಸ್ ಹಾಕಿರ್ತೀವಿ ಅಷ್ಟೇ ಸೆಷನ್ಸ್ಗಳು ನಮಗೆ ಇಲ್ಲಿ ಅಪ್ಲೋಡಿಗೆ ಕೇಳುತ್ತೆ. 1 ಮಿನಿಟ್. ಈಗ 6 ಸೆಷನ್ಸ್ ನ 3rd ಚಾಪ್ಟರ್ಗೆ ಹಾಕಿದೆ. ಸೊ 6 ಸೆಷನ್ಸ್ ನನಗೆ ಅಪ್ಲೋಡಿಗೆ ಕೇಳುತ್ತೆ. ಸ್ಲೋ ಆಗ್ತಿದೆ. ಇಲ್ಲಿ ಲೆಫ್ಟ್ ಅಲ್ಲಿ ನಿಮಗೆ ಅಪ್ಲೋಡ್ ಫೈಲ್ ಕಂಟೆಂಟ್ಸ್ ಅಂತ ಬರುತ್ತೆ. ಸೊ ಇದು ಸ್ವಲ್ಪ ಲೋಡ್ ಆಗ್ತಿಲ್ಲ, 1 ಮಿನಿಟ್ ವೇಟ್ ಮಾಡಿ. ಎಷ್ಟು ಸರ್ ಯೂನಿಟ್ ಕೋಡ್ ಅಂತ ಕೇಳಿದ್ರೆ ಯಾವ್ದು ಹಾಕ್ಬೇಕು ಸರ್ ಅಲ್ಲಿ? ಸರ್ ಯೂನಿಟ್ ಕೋಡ್ ನೀವು ಫಸ್ಟ್ ಚಾಪ್ಟರ್ ಇತ್ತಂದ್ರೆ 01 ಅಂತ ಕೊಟ್ಕೊಳ್ಳಿ, ಅಥವಾ ನಿಮ್ ಹಿಸ್ಟ್ರಿ ಇತ್ತಂದ್ರೆ H01 ಹಿಂಗ ನೀವು ಕೋಡ್ ಮಾಡ್ಕೊಳ್ಳಿ. ನೀವೇ 01, 02, 03 ಆ ತರ ಕೋಡ್ ಮಾಡ್ಕೊಳ್ಳಿ. ಸೊ 1 ಮಿನಿಟ್. ಇಲ್ಲಿ ಅಪ್ಲೋಡ್ ಅಂತ ತೋರಿಸ್ತಾ ಇಲ್ಲ, ಇನ್ನೇನು ಲಾಗೌಟ್ ಆಗಿ ಲಾಗಿನ್ ಆಗ್ತೀನಿ, ನಿಮ್ಗೆ ಅಂದ್ರೆ ಕ್ಲಿಯರ್ ಆಗುತ್ತೆ. ಅದೊಂದು ತೋರಿಸಿದ್ರೆ ಅಂದ್ರೆ ನೀಟಾಗಿ 1 ಮಿನಿಟ್. ಸೊ ಲಾಗಿನ್. ಇಲ್ಲಿದೆ ನೋಡಿ ಅಪ್ಲೋಡ್ ಕಂಟೆಂಟ್. ನಾವು ಎಷ್ಟು ಅಲ್ಲಿ ಈಗ ನಾನು 3rd ಚಾಪ್ಟರ್ 6 ಸೆಷನ್ಸ್ ಅಂದ್ರೆ 6 ಬರ್ತಾವು. ಈಗ ನನಗೆ ಒಂದೇನೋ 3rd ಸೆಷನ್ ಅಲ್ಲಿ ಪ್ರಾಬ್ಲಮ್ ಆಯ್ತು, ಬಟ್ ನಾನು ಡಿಲೀಟ್ ಮಾಡಬೇಕು. ನೀವು 3rd ಸೆಷನ್ ಡಿಲೀಟ್ ಮಾಡಕ್ ಬರಲ್ಲ. ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಬ್ಯಾಕ್ ಲಿಂದ ಡಿಲೀಟ್ ಮಾಡ್ಕೊತ ಬರಬೇಕು. 6th ಸೆಷನ್ ಡಿಲೀಟ್ ಮಾಡಿ, ಈ ತರ 5th ಸೆಷನ್ ಡಿಲೀಟ್ ಮಾಡಿ, ಓಕೆ 4th ಸೆಷನ್ ಡಿಲೀಟ್ ಮಾಡಿ, ಈಗ 3rd ಸೆಷನ್ ಡಿಲೀಟ್ ಮಾಡಬೇಕು. ಆಮೇಲೆ ವಾಪಸ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೀವು ಇದನ್ನ ಅಪ್ಲೋಡಿಗೆ ಲಾಸ್ಟ್ ನಿಂದಾನೇ ಡಿಲೀಟ್ ಮಾಡ್ಬೇಕಾಗತ್ತ. ಇದು 1ನೇದ್ದು. ಸೊ ಈಗ ನೋಡಿ ನಾನು ಈಗ ಕ್ರಿಯೇಟ್ ಮಾಡಿದ್ದೆ, ಎಲ್ಲವನ್ನೂ ಡಿಲೀಟ್ ಮಾಡಿದೆ, ಬಟ್ ಈಗ 2 ಡಿಲೀಟ್ ಮಾಡಕ್ ಬರ್ತಿಲ್ಲ. ಅದು ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಒನ್ ಸಮ್ ಟೈಮ್ ಏನಾದ್ರು ಚೇಂಜಸ್ ಅದು ಮಾಡ್ಕೋಬೇಕಂದ್ರೆ ನಾ ಏನ್ ಮಾಡ್ತೀನಿ, ಇಲ್ಲಿ ನಾನು ಯಾವ್ದು ಸಿಲೆಬಸ್ ಹಾಕಿನಿ, ನಾನು ಡಿಲೀಟ್ ಮಾಡ್ಬೋದು, ಚೇಂಜಸ್ ಮಾಡ್ಕೋಬಹುದು. ಈ ತರ ಬೇರೆ ಸಿಲೆಬಸ್ ಅನ್ನ ಹಾಕೋಬಹುದು. ಇದನ್ನ ಬೇಡಪ್ಪ ಅಂದ್ರೆ ನಾನು ಡಿಲೀಟ್ ಮಾಡ್ಬೋದು, ಹೊಸದನ್ನ ಆಡ್ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಸೊ ಇದೇ ತರ ನಾನು ಏನ್ ಮಾಡ್ತೀನಿ, ಕೋರ್ಸ್ ಪ್ಲಾನ್ ಅನ್ನು ನಾನು ಡಿಲೀಟ್ ಮಾಡ್ಕೋಬಹುದು. ಇಲ್ಲಿ ಡಿಲೀಟ್ ಮಾಡ್ಕೊಂಡು ಹೊಸದಾಗಿ ಹಾಕೋತಿದ್ರೆ ಹಾಕೋಬಹುದು. ಓಕೆ. ಸೊ ಅದೇ ತರ ನಾನು ಇಲ್ಲಿ ಲಾಸ್ಟ್ ಗೆ ಯೂನಿಟ್ ಅಂಡ್ ಸೆಷನ್ಸ್ ಮಾಡ್ಕೊಂಡಿರ್ತೀನಿ. ಯೂನಿಟ್ ಅಂಡ್ ಸೆಷನ್ ಅಲ್ಲಿ ನೋಡಿ, ಈಗ ನಾನು 6 ಸೆಷನ್ಸ್ ಗಳನ್ನ ಡಿಲೀಟ್ ಮಾಡಿದೆ. ಈಗ ನನಗೆ 3rd ನಾ ಈಗ ಕ್ರಿಯೇಟ್ ಮಾಡಿದ ರಿಕರ್ಷನ್ ಅನ್ನು 1 ಅನ್ನೋ ಚಾಪ್ಟರ್ ಡಿಲೀಟ್ ಆಯ್ತು. ಓಕೆ. ಬಟ್ ಇವೆರಡು ಡಿಲೀಟ್ ಆಗ್ತಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದ ಸಮಿಂದ. ಸೊ ನೀವೇನ್ ಮಾಡ್ಬೋದು ಅಂದ್ರೆ, ಈಗ ನಾವು ಅಪ್ಲೋಡಿಗೆ ವಾಪಸ್ ಅದ ಅವಕಾಶ ಕೊಡುತ್ತೆ ನನಗೆ. ಈಗ ಯಾವ್ದೋ ಒಂದು ಕಂಟೆಂಟ್ ಅನ್ನ ಚೇಂಜ್ ಮಾಡೋದಿದೆ, ಇಲ್ಲಿ ಹೋಗಿ ನಾನು ಏನ್ ಮಾಡ್ಬೋದು, ವಿಡಿಯೋ ಚೇಂಜ್ ಮಾಡ್ಬೋದು, PPT ಚೇಂಜ್ ಮಾಡ್ಬೋದು, MCQ ಚೇಂಜ್ ಮಾಡ್ಬೋದು, ಎಲ್ಲಾನು ಚೇಂಜ್ ಮಾಡ್ಬೋದು. ಇಲ್ಲಿ
ಓಕೆ, ಬಟ್ ನಾನು ಇಲ್ಲಿ ಹೆಸರೇ ತಪ್ಪು ಬರ್ದೀನಿ. ಇಲ್ಲಿ ಇವತ್ತು ಈಗ ಕ್ವಶನ್ ಬಂದಿರೋ ನನಗೆ ಇಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಬದಲಿ ನಾನು ಹೆಸರೇ ತಪ್ಪು ಬರ್ದೀನಿ ಅಂದ್ರೆ ಇಲ್ಲಿದೆ ನೋಡಿ, ಇಂಗ್ಲಿಷ್ ಲಿಟ್ರೇಚರ್ ಬೇಸಿಕ್ ಇಂಗ್ಲಿಷ್ ಅಂತಿದೆ, ನಂಬರ್ ಆಫ್ ಸೆಷನ್ಸ್ ಇಲ್ಲಿದೆ ನೋಡಿ, ಇದು ಐ ಮಾರ್ಕ್ ಇದೆ, ಇದನ್ನ ಕ್ಲಿಕ್ ಮಾಡಿ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು ಈ ತರ. ಸೊ ಇದು ನಿಮ್ದೆ ಸಿಂಪಲ್ ಆಗಿ ಅಪ್ಲೋಡ್ ಮಾಡೋಂಥ ಸಾಫ್ಟ್ವೇರ್ ಇದೆ, ಯೂಸರ್ ಫ್ರೆಂಡ್ಲಿ ಇದೆ. ಐ ಹೋಪ್ ಎಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೊ ಈಗ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. Only few